ಎಲ್ಲರಿಗೂ ವಿಜ್ಞಾನ ತರಗತಿಗೆ ಸ್ವಾಗತ ಸುಸ್ವಾಗತ. ಇಂದಿನ ತರಗತಿಯಲ್ಲಿ NCERT ಮತ್ತು DSCERT ಟೆಕ್ಸ್ಟ್ ಬುಕ್ಗಳನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಈ ಕ್ಲಾಸ್ಗಳನ್ನು ಕೇಳಿದ್ರೆ ಸಾಕು, NCERT ಪುಸ್ತಕಗಳನ್ನು ಅಥವಾ DSCERT ಪುಸ್ತಕಗಳನ್ನು ಓದೋ ಅವಶ್ಯಕತೆ ಇರೋದಿಲ್ಲ. ಒಂದ್ಸರಿ ಈ ಒಂದು ಕ್ಲಾಸ್ಗಳನ್ನು ಕೇಳಿ ನೀವು ಮತ್ತೆ ಪುಸ್ತಕವನ್ನು ಓದಿ ಟೈಮ್ ವೇಸ್ಟ್ ಮಾಡುವಂತ ಅಗತ್ಯ ಇರೋದಿಲ್ಲ. ಹಾಗೆ ಇಲ್ಲಿ ಲೈನ್ ಟು ಲೈನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ಕೂಲ್ ಬುಕ್ಸ್ ಅಂದಾಗ, ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಅಂದಾಗ ನೀವು ಲೈನ್ ಟು ಲೈನ್ ಅನ್ನು ಓದಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲಿಂದ ಹೇಗೆ ಪ್ರಶ್ನೆ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಹಾಗಾಗಿ ಪ್ರತಿ ಲೈನ್ ಬಿಡದೆ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಮೊದಲನೇದಾಗಿ ನಾನು 8ನೇ ತರಗತಿ ಪುಸ್ತಕವನ್ನು ತಗೊಂಡಿದ್ದೀನಿ, 8th ಸ್ಟ್ಯಾಂಡರ್ಡ್ ಅನ್ನ ತಗೊಂಡಿದ್ದೀನಿ. ಈ ಒಂದು ಟೆಕ್ಸ್ಟ್ ಬುಕ್ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೌದಾ, ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಗೆ ಅದಕ್ಕೆ ಉದಾಹರಣೆಗಳು ಕೂಡ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಈ ಒಂದು ಟೆಕ್ಸ್ಟ್ ಬುಕ್ PDF ನಿಮ್ಗೆ ಏನಾದ್ರು ಬೇಕಿದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ಟೆಲಿಗ್ರಾಮ್ ಗ್ರೂಪ್, ಮಂಜುನಾಥ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಈ ಒಂದು PDF ಅನ್ನ ಹಾಕಿರ್ತೀನಿ. ಅಲ್ಲಿ ನೀವು ನೋಡ್ಕೋಬಹುದು, ಓದ್ಕೋಬಹುದು ಎನ್ನುವಂಥದ್ದು. ಓಕೆ, ಇಲ್ಲಿ ಸ್ಟಾರ್ಟ್ ಮಾಡೋದಾದ್ರೆ ಮೊದಲೇ 8ನೇ ತರಗತಿ ಮೊದಲೇ ಪಾಠ ಅನ್ವೇಷಣೆಗಳನ್ನ ಹೇಗ್ ಮಾಡ್ಬೋದು ಅಂತ ಇದೆ. ಹೌದಾ, ಹಾಗಾಗಿ ನಮ್ಗೆ ಅದು ಬೇಕಾಗಿಲ್ಲ. ಹೌದಾ, ಅಂದ್ರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು, ಈಗ ಏನೇನು ಅನ್ವೇಷಣೆ ಮಾಡ್ಬೇಕಾಗಿದ್ದು ಅಂತ ಹೇಳಿ ಇಲ್ಲಿ ತೋರಿಸಿದ್ದಾರೆ. ನಾವು ಮೊದಲನೇದಾಗಿ ಅಷ್ಟು ಅದು ಇಂಪಾರ್ಟೆಂಟ್ ಆಗಲ್ಲ, ಅದು ಏನು ಬರೀ ಬೇಸಿಕ್ ಕೊಟ್ಟಿದ್ದಾರೆ, ಅಲ್ಲಿ ಏನು ಟಾಪಿಕ್ಸೇ ಇಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ ನಾನು 8ನೇ ತರಗತಿಯ 2ನೇ ಪಾಠಕ್ಕೆ ಹೋಗಿದ್ದೀನಿ. ಅಗೋಚರ ಜೀವ ಜಗತ್ತು ನಮ್ಮ ಬರಿಗಣ್ಣಿನ ಆಚೆ. ಓಕೆ, ಇಲ್ಲಿ ಸೂಕ್ಷ್ಮಾಣು ಜೀವಿಗಳ ಪ್ರಪಂಚ ಅಂತ ಹೇಳ್ಬೋದು, ಅಥವಾ ನಾವು ಏನು ಜೀವಕೋಶದ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಯಾವ್ದ್ರಲ್ಲಿ ಈ ಒಂದು ಜೀವಕೋಶ ಹೆಂಗ್ ಕೆಲಸ ಮಾಡುತ್ತೆ, ಹೇಗೆ ರಚನೆ ಹೊಂದಿರುತ್ತೆ, ಹೌದಾ, ಆ ಜೀವಕೋಶದ ಭಾಗಗಳು ಏನೆಲ್ಲ ಕೆಲಸ ಮಾಡ್ತವೆ, ಆ ಜೀವಕೋಶ ನಮ್ಮ ಲೈಫ್ ನಲ್ಲಿ, ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್, ನಮ್ಮ ದೇಹದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಇಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಟ್ ಡೌನ್ ಮಾಡ್ಕೊಳ್ಳಿ. ಹೌದಾ, ಇಲ್ಲಿ ಮೊದಲನೇದಾಗಿ ಇಲ್ಲಿ ಮಾನವನ ಕಣ್ಣಿಗೆ ನಿರ್ದಿಷ್ಟ ಗಾತ್ರದ ವಸ್ತುಗಳನ್ನು ಮಾತ್ರ ನೋಡುವ ಸಾಮರ್ಥ್ಯ ಇದೆ. ಹೌದಾ, ಅಂದ್ರೆ ದೊಡ್ಡ ದೊಡ್ಡ ವಸ್ತುಗಳು ಅಂದ್ರೆ ಮಿನಿಮಮ್ ಸೈಜ್ ಇದ್ರೆ ಮಾತ್ರ ಮಾನವನ ಕಣ್ಣಿಗೆ ಕಾಣುತ್ತೆ, ತೀರಾ ಚಿಕ್ಕದಿದ್ರೆ ಅದು ಕಾಣೋದಿಲ್ಲ. ಹೌದಾ, ನಮ್ಮ ಸುತ್ತಮುತ್ತಲಿನ ಅನೇಕ ಸಣ್ಣ ವಸ್ತುಗಳು ದೀರ್ಘಕಾಲವರೆಗೂ ಅಪರಿಚಿತವಾಗಿಯೇ ಉಳಿದಿದ್ವು. ಹೌದಾ, ಹಿಂದಿನ ಕಾಲದ ಇತ್ತೀಚೆಗೆ ನಾವು ಸೂಕ್ಷ್ಮ ಜೀವಿಗಳನ್ನ, ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಅಥವಾ ಇನ್ನು ಹಲವಾರು ಸೂಕ್ಷ್ಮ ಜೀವಿಗಳನ್ನ ನಾವು ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಬರ್ತಾ ಬರ್ತಾ ಜನರೇಷನ್ ತಕ್ಕಂತೆ ನಾವು ಅದನ್ನ ಅನ್ವೇಷಣೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಹೌದಾ, ನೆಕ್ಸ್ಟ್ ಬಹಳ ಹಿಂದೆ ಗಾಜಿನ ವಕ್ರತುಂಡು ಸಣ್ಣ ವಸ್ತುಗಳನ್ನು ದೊಡ್ಡದಾಗಿ ಕಾಣುವಂತೆ ಮಾಡುತ್ತವೆ ಅಂತ ಜನರು ಕಂಡುಕೊಂಡ್ರು. ಹೌದಾ, ಯಾವಾಗ? ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ. ಹೌದಾ, ಕೆಲವು ವರ್ಷ ಅಂದ್ರೆ ಒಂದು 100ರಿಂದ 200 ವರ್ಷಗಳ ಹಿಂದೆ ಅದನ್ನ ಕಂಡುಹಿಡಿದ್ರು. ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಗಾಜಿನ ವಕ್ರತುಂಡು ಸಣ್ಣ ವಸ್ತುಗಳನ್ನ ದೊಡ್ಡದಾಗಿ ಕಾಣುವಂತೆ ಮಾಡುತ್ತೆ. ಹಾಗಾದ್ರೆ ಯಾವ ಗಾಜು ಅಂತ ಕೇಳ್ತಾನೆ. ಯಾವುದು? ಪೀನ ದರ್ಪಣ ಏನ್ ಮಾಡುತ್ತೆ, ಇಲ್ಲಿ ಸಣ್ಣ ವಸ್ತುಗಳನ್ನ ದೊಡ್ಡದಾಗಿ ಕಾಣಕ್ಕೆ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಈ ಗಾಜಿನ ತುಂಡು ಮಸೂರ ಅಂತ ಹೇಳಿದೆ, ಇದನ್ನ ನಾವು ಮಸೂರ ಅಂತ ಕರಿತೀವಿ. ದರ್ಪಣ ಅಂತ ಕರಿತೀವಿ. ಟ್ರಾನ್ಸ್ಪರೆಂಟ್ ಇದ್ರೆ ನಾವು ಮಸೂರ ಅಂತ ಕರಿತೀವಿ. ಟ್ರಾನ್ಸ್ಪರೆಂಟ್ ಇಲ್ಲ, ಒಂದ್ ಕಡೆ ಕ್ಲೋಸ್ ಇತ್ತು ಅಂದ್ರೆ ನಾವು ಏನಂತ ಕರಿತಾ ಹೋಗ್ತೀವಿ? ದರ್ಪಣ ಅಂತ ಕರಿತೀವಿ. ಇಲ್ಲಿ ನಾವು ಪೀನ ದರ್ಪಣ ಆದ್ರೂ ತಗೋಬಹುದು, ಅಥವಾ ಪೀನ ಮಸೂರ ಆದ್ರೂ ತಗೋಬಹುದು. ಹೌದಾ, ಹಾಗಾದ್ರೆ ಈ ಬೀಜದಂತೆ ಮಧ್ಯದಲ್ಲಿ ದಪ್ಪ ಆಗಿರುತ್ತೆ. ಇದ್ರ ಹೇಗೆ ಮಾಡಲ್ಪಟ್ಟಿರುತ್ತೆ, ಇದ್ರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಕೇಳಿದಾಗ, ಇದು ಮಧ್ಯದಲ್ಲಿ ದಪ್ಪ ಆಗಿರುತ್ತೆ, ಆದ್ರೆ ಅಂಚುಗಳಲ್ಲಿ ಬರ್ತಾ ಬರ್ತಾ ತೆಳುವಾದ ಒಂದು ಆಕಾರವನ್ನು ಹೊಂದಿರುತ್ತೆ. ಆದ್ದರಿಂದ ಅವರು ಅದನ್ನು ಮಸೂರ ಅಂತ ಕರೆದ್ರು. ಯಾವುದು? ಟ್ರಾನ್ಸ್ಪರೆಂಟ್ ಇತ್ತು, ಹಾಗಾಗಿ ಮಸೂರ ಅಂತ ಕರೆದ್ರು. ಒಂದ್ ಸೈಡ್ ಸಿಲ್ವರ್ ಕೋಟಿಂಗ್ ಮಾಡಿದ್ರೆ ಅದನ್ನ ನಾವು ದರ್ಪಣ ಅಂತ ಕರಿತೀವಿ. ಹೌದಾ, ನೆಕ್ಸ್ಟ್ ಕಾಲಾಂತರದಲ್ಲಿ ಮಸೂರಗಳನ್ನು ಹೆಚ್ಚು ಸಮರ್ಥವಾಗುವಂತೆ ಸುಧಾರಿಸಲಾಯಿತು. ಹೌದಾ, ನೆಕ್ಸ್ಟ್ ಏನು? ಮಸೂರಗಳನ್ನ ಬೇರೆ ಬೇರೆ ಯೂಸರ್ಸ್ಗೆ ತಗೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋದ್ರು. ಯಾವುದು? ಫಾರ್ ಎಕ್ಸಾಂಪಲ್ ನಾವು ಭೂತ್ ಕನ್ನಡಿಯನ್ನು ನೋಡ್ತಾ ಹೋಗ್ತೀವಿ, ಆ ಗಾಜನ್ನ ತಗೊಂಡು ಭೂತ್ ಕನ್ನಡಿ ಮಾಡಿದ್ರು. ಹೌದಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸರಳ ಭೂತ ಕನ್ನಡಿಗಳಿಂದ ಹಿಡಿದು ಸೂಕ್ಷ್ಮ ದರ್ಶಕಗಳವರೆಗೆ. ಹೌದಾ, ಸೂಕ್ಷ್ಮ ಏನೋ ಭೂತ್ ಕನ್ನಡಿ ಆಗಿರ್ಬೋದು, ಸೂಕ್ಷ್ಮ ದರ್ಶಕಗಳಾಗಿರ್ಬೋದು, ಗಾಡಿಯ ಹಿನ್ನೋಟ ಆಗಿರ್ಬೋದು, ಅಥವಾ ಪಾರ್ಕಿಂಗ್ ಲೈಟ್ಗಳನ್ನ ಆಗಿರ್ಬೋದು. ಹೌದಾ, ಅದು ಮತ್ತೆ ಬೀದಿ ದೀಪಗಳಾಗಿರ್ಬೋದು. ಇವುಗಳೆಲ್ಲವೂ ಕೂಡ ಪೀನ ಮಸೂರ ಮತ್ತು ನಿಮ್ನ ಮಸೂರಗಳಿಂದ ಮಾಡಲ್ಪಟ್ಟಿರ್ತವೆ. ಹೌದಾ, ಹಾಗಾದ್ರೆ ಪ್ರತಿಯೊಂದು ಹೊಸ ಉಪಕರಣವು ಕೂಡ ಮಾನವರಿಗೆ ತಮ್ಮ ಬರಿಗಣ್ಣಿನಲ್ಲಿ ನೋಡಲು ಸಾಧ್ಯವಾಗದಿರುವುದನ್ನು ನೋಡಲು ಇದು ಸಹಾಯ ಮಾಡಿತು. ಅಂದ್ರೆ
ನಾವು ನಾರ್ಮಲ್ ಕಣ್ಣಿಂದ ನೋಡಕ್ಕೆ ಯಾವ ಸಾಧ್ಯ ಆಗೋದಿಲ್ವೋ ಅವುಗಳನ್ನ ನೋಡೋದಕ್ಕೆ ನಾವು ಈ ಒಂದು ಪೀನ ಮಸೂರನ್ನ ಬಳಸಿದ್ವಿ. ಅರ್ಥ ಆಯ್ತಾ? ಅಂದ್ರೆ ವಕ್ರ ಮೇಲ್ಮೈಯಿಂದ ಹೊಂದಿರತಕ್ಕಂತಹ ಅಥವಾ ಉಬ್ಬಿದ ಆ ಒಂದು ಗಾಜನ್ನು ನಾವು ಪೀನ ಮಸೂರ ಅಂತ ಕರಿತಾ ಹೋಗ್ತೀವಿ. ಹೌದಾ? ಈ ಸೂಕ್ಷ್ಮದರ್ಶಕ ಆವಿಷ್ಕಾರವು ಸಣ್ಣ ಜೀವಿಗಳಿಂದ ತುಂಬಿದ ರೋಚಕ ಗುಪ್ತ ಜಗತ್ತನ್ನ ತೆರೆಯಿತು. ಅಂದ್ರೆ ನಮ್ಮ ಜಗತ್ತಲ್ಲಿ ಈ ತರ ಸೂಕ್ಷ್ಮ ಜೀವಿಗಳು ಕೂಡ ಇದಾವೆ, ಕಣ್ಣಿಗೆ ಕಾಣದೇ ಇರತಕ್ಕಂತ ಜೀವಿಗಳಿದಾವೆ ಅಂತ ಹೇಳಿ ಈ ಒಂದು ಮಸೂರದಿಂದ, ಈ ಒಂದು ಅನ್ವೇಷಣೆಯಿಂದ ಗೊತ್ತಾಯ್ತು. ಹಾಗಾದ್ರೆ ಈ ಅಧ್ಯಾಯದಲ್ಲಿ ನಾವು ಕೆಲವು ಸೂಕ್ಷ್ಮಾಣು ಜೀವಿಗಳನ್ನ ಅನ್ವೇಷಿಸ್ತೇವೆ. ಓಕೆ, ಅಂದ್ರೆ ನಾವು ಯಾವ ಸೂಕ್ಷ್ಮ ಜೀವಿಗಳು ಬರ್ತವೆ, ಆ ಜೀವಿಗಳು ಹೆಂಗ್ ಮಾಡಲ್ಪಟ್ಟಿರ್ತವೆ, ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತವೆ. ಹಾಗಾಗಿ ಆ ಜೀವಕೋಶಗಳನ್ನ ನಾವಿಲ್ಲಿ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹೌದಾ? ಇಲ್ಲಿ ಅದ್ಭುತವಾದ ವೈವಿಧ್ಯಮಯ ಜೀವಿಗಳ ಬಗ್ಗೆ ನೀವು ಈಗಾಗಲೇ ಕಲ್ತಿದ್ದೀರಿ. ಹೌದಾ? ನೋಡಿರ್ತೀರಿ, ಹಲವಾರು ಜೀವಿಗಳನ್ನ ನೀವು ಈಗಾಗಲೇ ನೋಡಿರ್ತೀರಿ. ಸುಮ್ಮನೆ ನೀವು ನಿಮ್ಮ ಸುತ್ತಲೂ ಕೂಡ ಹಾಗೆ ನೋಡಿ. ಸುಂದರವಾದ ಅನೇಕ ಸಸ್ಯಗಳು ಮತ್ತು ಪ್ರಾಣಿಗಳಿವೆ. ಹೌದಾ? ನಮ್ಮ ಸುತ್ತಮುತ್ತ ಜಗತ್ತು ಅಂದಾಗ ಅನೇಕ ಸಸ್ಯ ಮತ್ತು ಪ್ರಾಣಿಗಳು, ಜೀವ ಜಗತ್ತಿದೆ. ಹೌದಾ? ಅವು ಎಲ್ಲ ಆಕಾರಗಳು, ಗಾತ್ರಗಳು ಮತ್ತು ಬಣ್ಣಗಳಿವೆ. ಎಲ್ಲವೂ ಒಂದೇ ಆಕಾರದಲ್ಲಿದ್ದಾವ ಅಲ್ಲ, ಬೇರೆ ಬೇರೆ ಆಕಾರದಲ್ಲಿದ್ದಾವೆ, ಬೇರೆ ಬೇರೆ ಬಣ್ಣದಲ್ಲಿದ್ದಾವೆ, ಬೇರೆ ಬೇರೆ ಗಾತ್ರದಲ್ಲಿದ್ದಾವೆ. ಹೌದಾ? ಅವು ಎಲ್ಲವೂ ನೋಡಕ್ ಒಂದೇ ತರ ಇಲ್ಲ. ಒಂದೇ ತರ ಇದ್ರೆ ನಾವು ಅದಕ್ಕೆ ಎಲ್ಲವಕ್ಕೂ ಸರಿ ಒಂದೇ ಹೆಸರನ್ನ ಇಡ್ತಾ ಇದ್ವಿ. ಹಾಗಾಗಿ ಇಲ್ಲಿ ಒಂದೇ ಆಕಾರ ಇಲ್ಲ, ಒಂದೇ ಗಾತ್ರ ಇಲ್ಲ, ಹಾಗಾಗಿ ಒಂದೇ ಬಣ್ಣ ಕೂಡ ಇಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಇವು ಬೇರೆ ಬೇರೆ ಆಕಾರ ಹೊಂದಿದ್ದು, ಬೇರೆ ಬೇರೆ ಗಾತ್ರವನ್ನು ಹೊಂದಿದ್ದು, ಬೇರೆ ಬೇರೆ ಬಣ್ಣಗಳನ್ನು ಹೊಂದಿದ್ದು. ಹಾಗಾಗಿ ಒಂದೊಂದಕ್ಕೆ ಇವು ಸಸ್ಯಗಳು, ಇವು ಪ್ರಾಣಿಗಳು, ಇವು ಹುಲಿ, ಇವು ನಾಯಿ, ಇವು ಕತ್ತೆ, ಇವು ಜಿರಾಫೆ, ಇವು ಜೀಬ್ರಾ. ಹೌದಾ? ಇವನು ಮನುಷ್ಯ, ಇದು ಹೆಣ್ಣು, ಇದು ಗಂಡು ಅಂತೇಳಿ ಈ ತರ ಡಿವೈಡ್ ಮಾಡಿದ್ವಿ. ಹೌದಾ? ಹಾಗಾದ್ರೆ ಕೆಲವು ಜೀವಿಗಳು ಚಿಕ್ಕದಾಗಿರ್ತವೆ. ಹೌದಾ? ಎಲ್ಲಾ ಜೀವಿಗಳು ದೊಡ್ಡದಿರೋದಿಲ್ಲ, ಕೆಲವು ಚಿಕ್ಕದಿರೋದಿಲ್ಲ. ಕೆಲವೊಂದು ಮೀಡಿಯಂ ಸೈಜ್ ಇರ್ತವೆ, ಕೆಲವೊಂದು ಚಿಕ್ಕದಿರ್ತವೆ, ಕೆಲವೊಂದು ದೊಡ್ಡದಿರ್ತವೆ. ಹಾಗಾದ್ರೆ ಇನ್ನು ಕೆಲವು ತುಂಬಾ ದೊಡ್ಡವಿರ್ತವೆ. ಹೌದಾ? ಹಾಗಾದ್ರೆ ದೈಹಿಕ ರಚನೆ ಅಂತ ಬಂದಾಗ, ಈ ದೈಹಿಕ ರಚನೆಯಲ್ಲಿ ದೇಹ ಹೆಂಗ್ ಮಾಡಲ್ಪಟ್ಟಿರುತ್ತೆ, ರಚನೆಯಲ್ಲಿ ಮಾತ್ರವಲ್ಲದೆ ಇತರ ಅನೇಕ ಲಕ್ಷಣಗಳಿಲ್ಲ. ಬುದ್ಧಿಯಲ್ಲಿ ಆಗಿರ್ಬೋದು, ಅಥವಾ ಈ ಜೀವಿಗಳ ಬುದ್ಧಿ ಆಗಿರ್ಬೋದು, ಅಥವಾ ದೇಹ ಆಗಿರ್ಬೋದು, ಇವುಗಳೆಲ್ಲವೂ ಕೂಡ ಎಲ್ಲಾ ರೀತಿಯಲ್ಲೂ ಇವು ಭಿನ್ನ ಆಗಿರ್ತವೆ. ಹೌದಾ? ಆಹಾರ ಪದ್ಧತಿಯಲ್ಲೂ ಕೂಡ ಭಿನ್ನ ಇರ್ತವೆ. ಈ ಎಲ್ಲಾ ಸಸ್ಯಗಳು ಅಥವಾ ಪ್ರಾಣಿಗಳನ್ನು ಒಟ್ಟಾಗಿ ಜೀವಿಗಳು ಅಂತ ಕರಿತೀವಿ. ಹೌದಾ? ಈ ನಮ್ಮ ಜಗತ್ತಲ್ಲಿ ಜೀವನ ಮಾಡಿಸ್ತಕ್ಕಂಥ, ಜೀವಿಸುವಂತಹ ಎಲ್ಲಾ ಸಸ್ಯ ಮತ್ತು ಪ್ರಾಣಿಗಳನ್ನ ಏನೇನ್ ಯಾವ ವಸ್ತುಗಳಿಗೆ ಜೀವ ಇದೆಯೋ ಅವುಗಳಿಗೆ ನಾವು ಜೀವಿಗಳು ಅಂತ ಕರೆದ್ವಿ. ಹೌದಾ? ಜೀವಿಗಳು ಅಂತ ಕರೆದ್ವಿ. ಹಾಗಾದ್ರೆ ಬರಿಗಣ್ಣಿಗೆ ಗೋಚರಿಸುವ ನಿಮ್ಮ ಸುತ್ತಮುತ್ತಲಿನ ಅತ್ಯಂತ ಚಿಕ್ಕ ಜೀವಿಯನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಅಂದ್ರೆ ನಿಮ್ಮ ಸುತ್ತಮುತ್ತ ನಾವು ದಿನನಿತ್ಯ ಜೀವನದಲ್ಲಿ ಹಲವಾರು ಸೂಕ್ಷ್ಮ ಜೀವಿಗಳನ್ನ ನೋಡ್ತಾ ಹೋಗ್ತೀವಿ. ಅವು ನಿಮಗೆ ಕಾಣಿಸಿದವ ಅಂತ ಕೇಳಿದ್ದಾರೆ. ಓಕೆ, ಅದರ ಬಗ್ಗೆ ಯೋಚಿಸಿ. ನಿಮ್ಮ ಕಣ್ಣುಗಳು ನಿಜವಾಗಿಯೂ ಎಷ್ಟು ಸಣ್ಣ ವಸ್ತುವನ್ನು ನೋಡಬಹುದು ಅಂತ ಇಲ್ಲಿ ತಿಳ್ಕೊತಾ ಹೋಗೋಣ. ಹಾಗಾದ್ರೆ ಇಲ್ಲಿ ಕೆಲವು ಜನರು ಏನ್ ಮಾಡ್ತಾರೆ, ಓದಲು ಕನ್ನಡಕವನ್ನ ಬಳಸ್ತಾರೆ. ಕೆಲವೊಬ್ರು ವಯಸ್ಸಾದವರು ಏನ್ ಮಾಡ್ತಾರೆ, ನ್ಯೂಸ್ ಪೇಪರ್ ಓದೋದಕ್ಕೆ ಈ ತರ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದಾದ್ರು ಒಂದು ನ್ಯೂಸ್ ಪೇಪರ್ ಇದೆ ಅಂದಾಗ ಈ ತರ ಇಟ್ಕೊಂಡು ಸ್ವಲ್ಪ ದೂರದಿಂದ ಸ್ಪೆಕ್ಟ್ ಇಟ್ಕೊಂಡು ಈ ತರ ಓದ್ತಾ ಇರ್ತಾರೆ. ಹೌದಾ? ಹಾಗಾದ್ರೆ ಇಲ್ಲಿ ಕೆಲವು ಜನರು ಕನ್ನಡಕವನ್ನು ಬಳಸೋದನ್ನ ನೀವು ನೋಡಿರ್ತೀರಿ. ಯಾಕೆ ಅಂದ್ರೆ ಆ ಚಿಕ್ಕ ವಸ್ತುಗಳನ್ನ ದೊಡ್ಡದಾಗಿ ನೋಡೋದಕ್ಕೆ ಗ್ಲಾಸ್ ಅನ್ನ ಹಾಕೊಡಿರ್ತೇನೆ. ಹೌದಾ? ಅದನ್ನ ನಾವು ಪೀನ ಮಸೂರ ಅಂತ ಕರಿತೀವಿ. ಸ್ಪಷ್ಟವಾಗಿ ನೋಡಲು ಇದು ಅವರಿಗೆ ಹೇಗೆ ಸಹಾಯ ಮಾಡುತ್ತದೆ ಅಂತ ನೋಡ್ತಾ ಹೋಗೋಣ. ಹೌದಾ? ಅದನ್ನ ಯಾಕೆ ಬಳಸಿರ್ತಾರೆ, ಕಣ್ಣಿನಲ್ಲಿ ಯಾವ ದೋಷ ಇರುತ್ತೆ, ಅಥವಾ ಏನನ್ನಾದರೂ ವೀಕ್ಷಿಸಲು ನಾವು ಭೂತ ಕನ್ನಡಿಯನ್ನ ನೋಡ್ತಾ ಹೋಗ್ತೀವಿ. ಹೌದಾ? ಈ ಭೂತ ಕನ್ನಡಿಯನ್ನ ನೋಡೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳಿದಾನೆ. ಅವುಗಳನ್ನ ಬರ್ತಕ್ಕಂತ ಪೇಜ್ಗಳಿದೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಓಕೆ, ಇಲ್ಲಿ ನಾವು ಗಮನಿಸೋದಾದ್ರೆ ಚಿತ್ರ 2.2.1 ತೋರಿಸಿರೋ ಹಾಗೆ ಏನ್ ತೋರಿಸಿದರೆ, 2.1 ಅಲ್ಲಿ ತೋರಿಸಿರುವಂತೆ ಗಾಜಿನಿಂದ ಮಾಡಿದ ದುಂಡಗಿನ ತಳವುಳ್ಳ ಫ್ಲಾಸ್ಕ್. ಓಕೆ, ಗಾಜಿನಿಂದ ಮಾಡಿರ್ತಕ್ಕಂತಹ ಒಂದು ತಳ ಇರತಕ್ಕಂತ ಒಂದು ಫ್ಲಾಸ್ಕ್ ಅನ್ನ ತಗೊಂಡಿದ್ದಾರೆ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಅನ್ನ. ಓಕೆ, ಅದನ್ನು ತೆಗೆದುಕೊಳ್ಳಿ, ಅದನ್ನು ನೀರಿನಿಂದ ತುಂಬಿಸಿ. ಓಕೆ, ಒಂದು ಬಾಟಲ್ ತರ, ಒಂದು ಬಾಲ್ ತರ ಶೇಪ್ ಅಲ್ಲಿ ಇರತಕ್ಕಂತ ಒಂದು ಗಾಜನ್ನ ರೆಡಿ ಮಾಡಿದ್ದಾರೆ. ಅದಕ್ಕೆ ತಳ ರೆಡಿ ಮಾಡಿದ್ದಾರೆ ನಿಂದ್ರೋ ತರ. ಓಕೆ, ಅದರಲ್ಲಿ ನೀರು ತುಂಬಿಸಿ ಫ್ಲಾಸ್ಕ್ ನ ಬಾಯಿಯನ್ನು ಕಾರ್ಕ್ ನಿಂದ ಮುಚ್ಚಿ. ಕಾರ್ಕ್ ಅಂದ್ರೆ ಏನು, ಪ್ರೊಟೆಕ್ಷನ್. ಆ ನೀರು ಒಳಗಡೆಯಿಂದ ಹೊರಗೆ ಬರ್ತಾ ಇರತಕ್ಕಂತ ಬರಬಾರ್ದು ಅಂತ ಹೇಳಿ ಒಂದು ಮುಚ್ಚು ಟೈಪ್ ಮುಚ್ಚಿರ್ತೀವಲ್ಲ, ಅದನ್ನ ನಾವು ಕಾರ್ಕ್ ಅಂದ್ರೆ ಪ್ರೊಟೆಕ್ಷನ್ ಅಂತ ಅರ್ಥ. ಕಾರ್ಕ್ ಅಂದ್ರೆ ಏನು, ಪ್ರೊಟೆಕ್ಷನ್ ಲೇಯರ್ ಅಂತ, ಪ್ರೊಟೆಕ್ಷನ್ ಲೇಯರ್ ಅಂತ ಕರಿತಾವ. ಹಾಗಾದ್ರೆ ಈಗ ಫ್ಲಾಸ್ಕ್ ಅನ್ನು ತೆರೆದ ಪುಸ್ತಕದ ಮೇಲೆ ಇರಿಸಿ. ಫ್ಲಾಸ್ಕ್ ಏನ್ ಮಾಡಿ, ಬುಕ್ ಅನ್ನು ಓಪನ್ ಮಾಡಿ ಆ ಬುಕ್ ಮೇಲೆ ಇಡಿ, ಮತ್ತು ಅದರ ಮೂಲಕ ಅಕ್ಷರಗಳನ್ನ ನೋಡಿದಾಗ ಅದು ಹೇಗೆ ಅನ್ಸುತ್ತೆ,
ನೀವು ಗಮನ ಸೆಳೆಯುವಂತಹದ್ದನ್ನು ಏನಾದರೂ ಗಮನಿಸಿದಿರಾ? ಇಲ್ಲಿ ನಾರ್ಮಲ್ ಆಗಿ ಪುಸ್ತಕ ಅಂದಾಗ ಚಿಕ್ಕ ಚಿಕ್ಕ ಅಕ್ಷರ ಇರ್ತವೆ, ಅಥವಾ 12 ಸೈಜ್ 12 ಸೈಜ್ ಇರ್ತವೆ, ಅಥವಾ 14 ಇರ್ತವೆ, ಹೌದಾ? ಅವಾಗ ನೀವು ಕಣ್ಣಿಗೆ ಕಾಣಿಸದೇ ಇದ್ದಾಗ ಅದನ್ನೇನ್ ಮಾಡಿ, ಫ್ಲಾಸ್ಕ್ ಅಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಗಾಜಿನ ಫ್ಲಾಸ್ಕ್ ಅಲ್ಲಿ ನೀರನ್ನ ಹಾಕಿ ಅದನ್ನು ಮುಚ್ಚಿ ಆ ಪುಸ್ತಕದ ಮೇಲೆ ಅಕ್ಷರದ ಮೇಲೆ ಇಟ್ಟಾಗ ಆ ಫ್ಲಾಸ್ಕ್ ನ ಏನಾಗುತ್ತೆ, ಫ್ಲಾಸ್ಕ್ ಮೂಲಕ ನೋಡಿದಾಗ ಅಕ್ಷರಗಳು ದೊಡ್ಡದಾಗಿ ಕಾಣಿಸುತ್ತೆ. ಕಾರಣ ಏನು ಅಂದಾಗ, ನೀರಿನಿಂದ ತುಂಬಿದ ಫ್ಲಾಸ್ಕ್ ಏನಾಗುತ್ತೆ, ಭೂತ ಕನ್ನಡಿಯಂತೆ ವರ್ತಿಸುತ್ತೆ, ಹೌದಾ? ಯಾಕೆ ಅಂದ್ರೆ ಮಧ್ಯದಲ್ಲಿ ಉಬ್ಬಿರತ್ತೆ, ಅಂಚುಗಳಲ್ಲಿ ಸ್ವಲ್ಪ ತೆಳುವಾಗಿರುತ್ತೆ, ಹಾಗಾಗಿ ಇದು ಕೂಡ ಭೂತ ಕನ್ನಡಿಯಂತೆ ವರ್ತಿಸಿದ ಹೀಗೆ ಉಂಟಾಗುತ್ತದೆ. ಅಂದ್ರೆ ಚಿಕ್ಕ ವಸ್ತುಗಳು ದೊಡ್ಡದಾಗಿ ಕಾರಣಕ್ಕೆ ಕಾರಣ ಆಗುತ್ತೆ. ಈಗ ಇರುವೆಯಂತಹ ಸಣ್ಣ ಜೀವಿಗಳನ್ನು ನೋಡಲು ನಿಜವಾದ ಭೂತ ಕನ್ನಡಿಯನ್ನು ಬಳಸಿ. ಇಲ್ಲಿ ಎಲ್ಲಾದ್ರೂ ನೀವು ಚಿಕ್ಕ ಇರುವೆಗಳನ್ನು ನೋಡಿದ್ರೆ ಅದನ್ನ ನೋಡೋದಕ್ಕೆ ನಾವು ನಿಜವಾದ ಭೂತ ಕನ್ನಡಿಯನ್ನ ಹಿಡ್ಕೊಂಡು ನೋಡಿದಾಗ ಅದನ್ನ ನಾವು ಕ್ಲಿಯರ್ ಕಟ್ ಆಗಿ ಅದರ ಪಾರ್ಟ್ಸ್ ಅನ್ನು ನೋಡಬಹುದು, ಅದರ ದೇಹದ ವಿವರಗಳನ್ನ ನೀವು ಹೆಚ್ಚು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಯಿತು, ಹೌದಾ? ಅಂದ್ರೆ ಅಲ್ಲಿ ತಲೆ ಯಾವುದು, ಅದ್ರ ಕಾಲುಗಳು ಎಷ್ಟಿದಾವೆ, ಹೌದಾ? ಆ ಬಾಲ ಎಷ್ಟಿದೆ, ಹೌದಾ? ಇನ್ನು ಆ ಒಂದು ಇರುವೆಯ ದೇಹ ಯಾವ ರಚನೆಯಲ್ಲಿದೆ, ಹೇಗ್ ಮಾಡಲ್ಪಟ್ಟಿದೆ ಅಂತೇಳಿ ನಾವು ಹೊರಗಡೆ ದೈಹಿಕವಾಗಿ ಅದನ್ನ ನೋಡ್ಬೋದು. ಯಾವ್ದ್ರಿಂದ? ಭೂತ ಕನ್ನಡಿಯಿಂದ. ಅಷ್ಟು ಚಿಕ್ಕ ಸೈಜ್ ಇದ್ರೂ ಕೂಡ ನಾವು ಭೂತ ಕನ್ನಡಿ ಸಹಾಯದಿಂದ ನಾವು ನೋಡ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್, ಹಿಂದಿನಿಂದಲೂ ಜನರು ನಮ್ಮ ಸುತ್ತಲಿನ ಸಣ್ಣ ಜೀವಿಗಳನ್ನು ಅನ್ವೇಷಿಸಲು ಕುತೂಹಲ ಹೊಂದಿದ್ರು, ಹೌದಾ? ಅಂದ್ರೆ ಚಿಕ್ಕ ಜೀವಿಗಳು ಹೆಂಗ್ ಕೆಲಸ ಮಾಡ್ತವೆ, ಅವು ಹೆಂಗಿದಾವೆ ಅಂತೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹಲವಾರು ಕುತೂಹಲಗಳಿದ್ವು. ಆದ್ರೆ ಅವರು ಅವುಗಳನ್ನ ಬರಿಗಿನಿಂದ ನೋಡಲು ಸಾಧ್ಯ ಆಗಿರ್ಲಿಲ್ಲ. ಹಾಗಾದ್ರೆ ಈ ಅಗೋಚರ ಜಗತ್ತನ್ನು ನಾವು ಅಂತಿಮವಾಗಿ ಹೇಗೆ ಆವಿಷ್ಕರಿಸಿದವು ಅಂತ ನೋಡ್ತಾ ಹೋದಾಗ, ಸಣ್ಣ ಜಗತ್ತನ್ನ ಮೊದಲ ಬಾರಿಗೆ ನೋಡಲು ನಮಗೆ ಸಹಾಯ ಮಾಡಿದ ವೈಜ್ಞಾನಿಕ ಆವಿಷ್ಕಾರ ಯಾವುದು ಅಂತ ಕೇಳ್ತಾನೆ ಎಂದು ನಿಮಗೆ ಗೊತ್ತಿದೆಯಾ? ಹೌದಾ? ಹಾಗಾದ್ರೆ ಈ ಸಣ್ಣ ಜಗತ್ತನ್ನ ಮೊದಲೇ ಬಾರಿಗೆ ನಮಗೆ ನೋಡೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಆ ವಿಜ್ಞಾನಿಯ ಆವಿಷ್ಕಾರ ಯಾವುದು ಅಂತ ನಿಮಗೆ ಗೊತ್ತಿದೆಯಾ? ಅವುಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ನೀವು ಎಂದಾದ್ರೂ ನೋಡಿದ್ದೀರಾ ಏನು? 1665ರಲ್ಲಿ ರಾಬರ್ಟ್ ಹುಕ್ ಏನ್ ಮಾಡ್ತಾನೆ, ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ ಮೈಕ್ರೋಗ್ರಾಫಿಯಾ ಎಂಬ ಪುಸ್ತಕವನ್ನ ಬರೀತಾನೆ. ಇದು ಸ್ಟಾರ್ ಮಾರ್ಕ್ ಹಾಕೊಂಡು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆ, ರಾಬರ್ಟ್ ಹುಕ್ ನ ಪುಸ್ತಕ ಯಾವುದು ಅಂತ ಕೇಳ್ತಾನೆ, ಅಥವಾ ಮೈಕ್ರೋಗ್ರಾಫಿಯ ಪುಸ್ತಕದ ಲೇಖಕರು ಯಾರು ಅಂತ ಕೇಳ್ತಾನೆ, ರಾಬರ್ಟ್ ಹುಕ್. ಓಕೆ, ಇಲ್ಲಿ ಬರೀ ಇತಿಹಾಸ ಅಲ್ಲದೆ, ಬರೀ IC ಅಲ್ಲದೆ, ಇನ್ನು ವಿಜ್ಞಾನದಲ್ಲೂ ಈ ತರ ಪ್ರಶ್ನೆಗಳು ಕೇಳ್ತಾರೆ. ಓಕೆ, ಇವರು ಮೈಕ್ರೋಗ್ರಾಫಿಯಾ ಅಂತೇಳಿ ಒಂದು ಪುಸ್ತಕ ಬರೀತಾರೆ. ಅವರು ಉತ್ತಮ ವೀಕ್ಷಕರಾಗಿದ್ದರು. ಯಾರು? ಈ ಒಂದು ರಾಬರ್ಟ್ ಹುಕ್ ಅನ್ನುವಂತ ವಿಜ್ಞಾನಿ. ಮತ್ತು ನುರಿತ ಕಲಾವಿದರಾಗಿದ್ದರು. ದೊಡ್ಡ ಕಲಾವಿದ ಮತ್ತು ಕವಿಯಾಗಿದ್ದ. ಓಕೆ, ಪುಸ್ತಕವನ್ನು ಕೂಡ ಬರೆದಿದ್ದ. ಈ ಪುಸ್ತಕದಲ್ಲಿ ಜನರು ಹಿಂದೆಯೇ ನೋಡಿರದ ಸಣ್ಣ ವಸ್ತುಗಳ ವಿವರವಾದ ರೇಖಾಚಿತ್ರಗಳನ್ನು ಮೊದಲ ಬಾರಿಗೆ ಅವ್ರು ತೋರಿಸಿದ್ರು. ಅಂದ್ರೆ ಹಿಂದಿನ ಕಾಲದಲ್ಲಿ ಜನರು ನೋಡದೇ ಇರತಕ್ಕಂತಹ ಏನು ಸಣ್ಣ ವಸ್ತುಗಳ ರೇಖಾಚಿತ್ರಗಳನ್ನ ಇವರು ತಮ್ಮ ಪುಸ್ತಕದಲ್ಲಿ ಚಿತ್ರಿಸಿದರು. ಇವು ನಾವು ಈಗ ಸೂಕ್ಷ್ಮದರ್ಶಕ ಎಂದು ಕರೆಯುವ ಸಾಧನವನ್ನು ಬಳಸಿಕೊಂಡು ಅವರು ನೋಡಿದ ವಿಷಯಗಳಾಗಿದ್ವು. ಅಂದ್ರೆ ಅವರು ಹೆಂಗೆ ಆ ಒಂದು ರೇಖಾಚಿತ್ರಗಳನ್ನ, ಡಯಾಗ್ರಾಮ್ಗಳನ್ನ ಹಾಕಿದ್ರು ಅಂತಂದ್ರೆ, ನಾವೀಗೇನು ಮೈಕ್ರೋಸ್ಕೋಪ್ ಗಳನ್ನ ಬಳಸ್ತೀವಿ, ಸೂಕ್ಷ್ಮದರ್ಶಕವನ್ನು ಬಳಸ್ತಾ ಹೋಗ್ತೀವಿ, ಅವುಗಳಲ್ಲಿ ನೋಡಿ ನಾವು ಈ ತರ ಏನು ಡಯಾಗ್ರಾಮ್ಗಳನ್ನ ಹಾಕ್ತಾ ಹೋಗ್ತೀವೋ ಅದೇ ತರ ಅವರು ಆಗಿನ ಕಾಲದಲ್ಲೇ ಹಾಕಿ ತಮ್ಮ ಪುಸ್ತಕದಲ್ಲೇ ಮೆನ್ಷನ್ ಮಾಡಿದ್ರು. ಅವರ ಸೂಕ್ಷ್ಮದರ್ಶಕವು ವಸ್ತುಗಳನ್ನು ಬರಿಗಣ್ಣಿನಿಂದ ನೋಡಬಹುದಾದಕ್ಕಿಂತ 200-300 ಪಟ್ಟು ದೊಡ್ಡದಾಗಿ ಕಾಣುವಂತೆ ಮಾಡಿತು. ಅಂದ್ರೆ ಅವರ ಸೂಕ್ಷ್ಮದರ್ಶಕ ವಸ್ತುಗಳನ್ನ ಏನು ಆ ವಸ್ತು ಎಷ್ಟಿದೆಯೋ ಅದು 200-300 ಪಟ್ಟು ದೊಡ್ಡದಾಗಿ ಕಾಣುವಂತೆ ಮಾಡುತ್ತೆ. ಓಕೆ, ಅವುಗಳ ಚಿತ್ರ ಆಗಿತ್ತು. ಒಂದು ದಿನ ಅವರು ಕಾರ್ಕ್ನ ತೆಳುವಾದ ಪದರವನ್ನ ನೋಡಿದರು. ಕಾರ್ಕ್ ಅಂದ್ರೆ ಏನು? ಈ ಒಂದು ಏನು ಸಸ್ಯದ ಪ್ರೊಟೆಕ್ಷನ್ ಲೇಯರ್ ಅಂತ ಕರಿತೀವಿ. ಪ್ರೊಟೆಕ್ಷನ್ ಲೇಯರ್ ಅಂತ ಕರಿತಾ ಹೋಗ್ತೀವಿ, ಹೌದಾ? ಅಂದ್ರೆ ಆ ಸಸ್ಯವನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಹೊರಗಡೆ ಲೇಯರ್ ಅಥವಾ ತೆಳುವಾದ ಪದರ ಅಂತ ಕರಿತೀವಿ. ಅದನ್ನ ತೆಗೆದುಕೊಂಡ್ರು, ಆ ಪದರವನ್ನ ನೋಡಿದ್ರು, ಮತ್ತು ಅದರ ಅನೇಕ ಸಣ್ಣ ಸಣ್ಣ ಖಾಲಿ ಅವಕಾಶಗಳಿಂದ ಕೂಡಿದೆ ಎಂಬುದನ್ನು ಕೂಡ ಗಮನಿಸಿದ್ರು. ಅಂದ್ರೆ ಆ ಪ್ರೊಟೆಕ್ಷನ್ ಲೇಯರ್ ಅಂದಾಗ ಆ ಲೇಯರ್ ಸ್ಟ್ರಕ್ಚರ್ ಅನ್ನು ನೋಡಿದ್ರು, ಆ ಸ್ಟ್ರಕ್ಚರ್ ಒಳಗಡೆ ಹಲವಾರು ಖಾಲಿ ಜಾಗ ಕೂಡ ಇದೆ ಅಂತ ಹೇಳ್ತಾ ಹೋದ್ರು. ಹಾಗಾದ್ರೆ ಈ ಕೋಣೆಗಳು ಅವರಿಗೆ ಜೇನುಗೂಡನ್ನು ನೆನಪಿಸಿದವು. ಅಂದ್ರೆ ಇಲ್ಲಿ ಖಾಲಿ ಇರ್ತಕ್ಕಂತಹ
ಇದನ್ನು ನಾವು ಕ್ಲಾರ್ಕ್ ಅನ್ಕೊಂಡಾಗ ಹಲವಾರು ವಸ್ತುಗಳಿದ್ದಾವೆ, ಹೌದಾ. ಇಲ್ಲಿ ಸ್ವಲ್ಪ ಜಾಗವನ್ನು ನೋಡಿದ್ರು, ಹೌದಾ. ಇದನ್ನು ನೋಡಿದಾಗ ಅವರಿಗೆ ಜೇನುಗೂಡು ನೆನಪಾಯ್ತಂತೆ, ಜೇನು ಗೂಡು ನೆನಪಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಅವರು ತಾವು ನೋಡಿದ್ದನ್ನು ಚಿತ್ರಿಸಿದರು, ಹೌದಾ. ಅಲ್ಲಿ ಏನ್ ನೋಡಿದ್ರು ಅದನ್ನ ಅವ್ರು ತಗೊಂಬಂದು ಪುಸ್ತಕದಲ್ಲಿ ಚಿತ್ರ ಹಾಕಿದ್ರು, ರೇಖಾಚಿತ್ರದ ಮೂಲಕ ಪ್ರಕಟಿಸಿದರು. ಪ್ರತಿ ಸಣ್ಣ ಭಾಗವನ್ನ ಜೀವಕೋಶ ಅಂತ ಕರೆದ್ರು. ಓಕೆ, ಇಲ್ಲೇ ನೋಡಿ ಉಟ್ಕೊಂಡಿದ್ದು ಜೀವಕೋಶ. ಪ್ರತಿ ಸಣ್ಣ ಭಾಗವನ್ನ ನಾವು ಅವ್ರು ಏನಂತ ಕರೆದ್ರು, ಜೀವಕೋಶ ಅಂತ ಕರೆದ್ರು. ಹಾಗಾದ್ರೆ ಮೊಟ್ಟ ಮೊದಲೇ ಬಾರಿಗೆ ಜೀವಕೋಶ ಎಂಬ ಪದ ಕೊಟ್ಟ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ರಾಬರ್ಟ್ ಹುಕ್. ಹಾಗಾಗಿ ಇವನನ್ನ ನಾವು ಜೀವಕೋಶದ ಪಿತಾಮಹ, ಜೀವಕೋಶದ ಪಿತಾಮಹ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಜೀವದ ಮೂಲ ಘಟಕವನ್ನ ನಾವು ವಿವರಿಸಲು ವಿಜ್ಞಾನದಲ್ಲಿ ಜೀವಕೋಶ ಎಂಬ ಪದವನ್ನು ಇದೇ ಮೊದಲೇ ಬಾರಿಗೆ ನೋಡ್ತೀವಿ, ಮೊದಲೇ ಬಾರಿಗೆ ಬಳಸಲಾಗಿತ್ತು. ಹಾಗಾದ್ರೆ 1665 ಇದೇ ಸಮಯದಲ್ಲಿ 1660 ಇದೇ ಸಮಯದಲ್ಲಿ ಡಚ್ ವಿಜ್ಞಾನಿ ಏನ್ ಮಾಡ್ತಾನೆ, 1660ರಲ್ಲಿ ಡಚ್ ವಿಜ್ಞಾನಿ ಆಂಟೋನಿ ವಾನ್ ಬೆಂಡನ್ ಏನ್ ಮಾಡ್ತಾನೆ, ಈ ಒಂದು ಯಾರು ರಾಬರ್ಟ್ ಹುಕ್ ಒಂದು ಏನು ಸೂಕ್ಷ್ಮ ಜೀವಿಗಳನ್ನ ಅನ್ವೇಷಿಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಈ ಡಚ್ ವಿಜ್ಞಾನಿ ಏನ್ ಮಾಡ್ತಾನೆ, ಆಂಟೋನಿ ವಾನ್ ಲಿವೆನ್ ಅನ್ನುವಂಥ ವಿಜ್ಞಾನಿ, ಆಂಟೋನಿ ವಾನ್ ಲಿವೆನ್ ಹಾಕ್ ಅನ್ನುವಂಥ ವಿಜ್ಞಾನಿ ಏನ್ ಮಾಡ್ತಾನೆ, ಕೆಲವೊಂದು ಉತ್ತಮ ಮಸೂರಗಳನ್ನ ತಯಾರು ಮಾಡ್ತಾನೆ, ಹೌದಾ. ಹಾಗಾದ್ರೆ ಅದರಿಂದ ಅವರಿಗೆ ಹೆಚ್ಚು ಉಪಯುಕ್ತ ಸೂಕ್ಷ್ಮದರ್ಶಕಗಳನ್ನ ನಿರ್ಮಿಸಲು ಸಾಧ್ಯವಾಯಿತು. ಈ ಮಸೂರಗಳನ್ನ, ಬೇಸಿಕ್ ಮಸೂರಗಳನ್ನ, ಚಿಕ್ಕ ಚಿಕ್ಕ ಮಸೂರಗಳನ್ನ ಅಥವಾ ಟ್ರಾನ್ಸ್ಪರೆಂಟ್ ಗ್ಲಾಸ್ಗಳನ್ನ ಅವರು ತಯಾರಿಕೆ ಸ್ಟಾರ್ಟ್ ಮಾಡಿದ್ರು. ಅವುಗಳಿಂದ ಬರ್ತಾ ಏನ್ ಮಾಡಿದ್ರು, ಸೂಕ್ಷ್ಮ ದರ್ಶಕಗಳನ್ನ ಕೂಡ ಕಂಡು ಹಿಡಿದ್ರು. ಹಾಗಾಗಿ ಹೀಗಾಗಿ ಬ್ಯಾಕ್ಟೀರಿಯಾ ಮತ್ತು ರಕ್ತದಲ್ಲಿರ್ತಕ್ಕಂಥ ಕಣಗಳನ್ನ ನಾವು ಸಣ್ಣ ಜೈವಿಕ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡೋಕೆ ಸಾಧ್ಯ ಆಯಿತು. ಹೆಂಗೆ ಅಂದ್ರೆ ಅದು ಮೈಕ್ರೋಸ್ಕೋಪ್ ಇಂದ. ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ಕಣಗಳಾಗಿರ್ಬೋದು, ಅಥವಾ ಜೈವಿಕ ವಸ್ತುಗಳಾಗಿರ್ಬೋದು, ಇವೆಲ್ಲವನ್ನ ನೋಡೋದಕ್ಕೆ ನಮಗೆ ಸಹಾಯ ಆಗಿದ್ದಾಗೆ ಈ ಸೂಕ್ಷ್ಮದರ್ಶಕ ಅಥವಾ ನಾವೇನು ಮೈಕ್ರೋಸ್ಕೋಪ್ ಅಂತ ಕರಿತೀವಿ, ಮೈಕ್ರೋಸ್ಕೋಪ್ ಅಂತ ಕರಿತಾ ಹೋಗ್ತೀವಿ. ಮತ್ತು ವಿವರಿಸಿದ ಮೊದಲ ವ್ಯಕ್ತಿ ಯಾರು ಅಂದ್ರೆ ಅದೇ ರಾಬರ್ಟ್ ಹುಕ್. ಹಾಗಾಗಿ ಇವನ ಜೀವಕೋಶ ಪಿತಾಮಹ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಜೀವಕೋಶ ಅಧ್ಯಯನಕ್ಕೆ ನಾವೇನ್ ಕರಿತೀವಿ, ಸೈಟಾಲಜಿ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಕೂಡ ಸೈಟಾಲಜಿ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಈ ಕಾರಣದಿಂದಾಗಿ ಅವರನ್ನು ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಜೀವಕೋಶ ಪಿತಾಮಹ ಅಂತ ಕರೀತಾರೆ ಯಾರನ್ನ, ಈ ಒಂದು ಮೈಕ್ರೋಬಯಾಲಜಿ ಪಿತಾಮಹ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ ಅಂದ್ರೆ ಫಾದರ್ ಆಫ್ ಮೈಕ್ರೋಬಯಾಲಜಿ, ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತ ಯಾರನ್ನ ಕರೀತಾರೆ, ಲೆವರ್ ಹುಕ್ ಅನ್ನ ಕರಿತಾ ಹೋಗ್ತಾರೆ. ನೆಕ್ಸ್ಟ್ ಇಲ್ಲಿ ಆ ವ್ಯಕ್ತಿ ಕಂಡಿರ್ತಕ್ಕಂಥ ಯಾರು, ಇಲ್ಲಿ ಡಚ್ ವಿಜ್ಞಾನಿ ಏನ್ ಕಂಡು ಹಿಡ್ದ ಆ ಒಂದು ಸೂಕ್ಷ್ಮದರ್ಶಕಗಳು ಇಲ್ಲಿದ್ದಾವೆ, ಅವುಗಳನ್ನ ಕಡೆ ನೀವು ನೋಡ್ತಾ ಹೋಗ್ಬೋದು. ಇದೇನು ಕ್ಲಾರ್ಕ್ ನ ಒಂದು ಚಿತ್ರಣ, ಅಂದ್ರೆ ಆ ಒಂದು ಸಸ್ಯದ ಒಂದು ಪ್ರೊಟೆಕ್ಟ್ ಲೇಯರ್ ಇತ್ತಲ್ಲ, ಅದನ್ನ ನಾವು ಸೂಕ್ಷ್ಮದರ್ಶಕಗಳು ಇಟ್ಟು ನೋಡಿದಾಗ ಈ ರೀತಿ ಸ್ಟ್ರಕ್ಚರ್ ಕಾಣಿಸುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ಮೇನ್ ಟಾಪಿಕ್ ಬರೋದಾದ್ರೆ ಜೀವಕೋಶ ಅಂದ್ರೇನು, ಹೌದಾ. ಈ ಜೀವಕೋಶ ಅಂದ್ರೇನು, ಇದು ಹೆಂಗ್ ಕೆಲಸ ಮಾಡುತ್ತೆ ಅಂತ ಇಲ್ಲಿ ನೋಡ್ತಾ ಹೋಗೋಣ. ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಹೌದು, ಜೀವಕೋಶಗಳಂದಾಗ ಎಲ್ಲಾ ಜೀವಕೋಶಗಳು ಕೂಡ ಹೆಂಗ್ ಮಾಡಲ್ಪಟ್ಟಿದ್ದಾವೆ, ಜೀವಿಗಳಂದಾಗ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಇಲ್ಲಿ ಜೀವಿ ಅಂದಾಗ ಒಂದು ದೇಹ ಅಂದಾಗ ಅಥವಾ ಅಂಗ ಅಂದಾಗ ಅಥವಾ ಏನು ಟಿಶ್ಯೂ ಅಂತ ಕರಿತೀವಿ, ಅಂಗಾಂಶ. ಆ ಅಂಗಾಂಶಗಳು ಹೇಗೆ ಮಾಡಲ್ಪಟ್ಟಿರ್ತವೆ, ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತವೆ. ಓಕೆ, ಆ ಜೀವಕೋಶಗಳ ಗುಂಪಿಗೆ ನಾವೇನ್ ಕರಿತೀವಿ, ಅಂಗಾಂಶ ಅಂತ ಕರಿತೀವಿ. ಇದನ್ನ ಇಷ್ಟು ನೆನ್ಪಿಟ್ಕೊಂಡಿರಿ, ಅಲ್ಲಿಗೆ ಬರ್ತೀನಿ. ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದ. ಇಲ್ಲಿ ಜೀವಕೋಶಗಳು ಇರ್ಲಿಲ್ಲ ಅಂದ್ರೆ ನಮ್ಮ ದೇಹ ಈ ತರ ಇರಕ್ ಸಾಧ್ಯ ಆಗ್ತಿರ್ಲಿಲ್ಲ, ಹೌದಾ. ಜೀವಕೋಶಗಳು ನಿಜವಾಗಿ ಹೇಗೆ ಕಾಣುತ್ತವೆ ಎಂದು ನಿಮಗೆ ಅಚ್ಚರಿಯಾಗಬಹುದು. ಓಕೆ, ಕಣ್ಣಿಗೆ ಹೆಂಗ್ ಕಾಣ್ತವೆ ಅದನ್ನ ಹೆಂಗ್ ನೋಡುವುದು ಅಂತೇಳಿ ನಿಮ್ಗೆ ಅಚ್ಚರಿ ಆಗ್ಬೋದು. ಆದ್ರೆ ಒಂದು ಸೂಕ್ಷ್ಮದರ್ಶಕವನ್ನು ಬಳಸ್ಕೊಂಡು ಜೀವಕೋಶದ ಮೂಲ ರಚನೆಯನ್ನ ಸೂಕ್ಷ್ಮವಾಗಿ ನೋಡೋಣ. ಓಕೆ, ಈ ಒಂದು ಜೀವಕೋಶಗಳನ್ನ ಮೈಕ್ರೋಸ್ಕೋಪ್ ಮುಖಾಂತರ, ಸೂಕ್ಷ್ಮದರ್ಶಕದ ಮೂಲಕ ನಾವು ಸ್ಪಷ್ಟವಾಗಿ ನೋಡ್ತಾ ಹೋಗೋಣ. ಇಲ್ಲಿ
ಯಾವ್ದಾದ್ರು ಒಂದು ಜೀವಕೋಶ ಬಗ್ಗೆ ಅಧ್ಯಯನ ಮಾಡೋಣ. ಹಾಗಾದ್ರೆ ಇಲ್ಲಿ ನಾವು ಒಂದು ಜೀವಕೋಶವನ್ನ ಅಧ್ಯಯನ ಮಾಡೋದ್ರ ಮೂಲಕ ಶಿಕ್ಷಕರ ಪ್ರಾತ್ಯಕ್ಷಿಕೆ ಚಟುವಟಿಕೆ ಅಂದ್ರೆ ಮಕ್ಕಳ ಮುಂದೆ ಟೀಚರ್ ಏನ್ ಮಾಡ್ತಾರೆ, ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿ ತೋರಿಸ್ತಾರೆ. ಆ ಎಕ್ಸ್ಪೆರಿಮೆಂಟ್ ಮೂಲಕ ನಾವು ಜೀವಕೋಶ ಹೇಗಿರುತ್ತೆ, ಓಕೆ, ಅವುಗಳನ್ನ ನಾವು ಹೆಂಗ್ ನೋಡ್ಬೋದು, ಅದ್ರ ಕೆಲಸ ಏನು, ಅದ್ರ ಸ್ಟ್ರಕ್ಚರ್ ಏನು ಅಂತ ಇಲ್ಲಿ ನೋಡ್ತಾ ಹೋಗ್ಬೋದು. ಏನು, ನಿಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂಥ ಅಥವಾ ತೋಟದಿಂದ ಒಂದು ಈರುಳ್ಳಿಯನ್ನ ತೆಗೆದುಕೊಂಡು ಅದನ್ನು ನೀರಿನಿಂದ ಚೆನ್ನಾಗಿ ತೊಳಿರಿ. ನಿಮ್ಮ ಮನೆ ಅಥವಾ ತೋಟದಿಂದ ಒಂದು ಈರುಳ್ಳಿ ತಗೊಂಡ್ಬಂದು ಅದನ್ನ ಚೆನ್ನಾಗಿ ತೊಳಿರಿ. ಈರುಳ್ಳಿಯನ್ನ ಲಂಬವಾಗಿ ಕತ್ತರಿಸಿ ಚೂರುಗಳನ್ನಾಗಿ ಮಾಡಿ, ಅಂದ್ರೆ ಈರುಳ್ಳಿಯನ್ನ ಉದ್ದಕ್ಕೆ ಕಟ್ ಮಾಡಿ ಸ್ವಲ್ಪ ಏನ್ ಮಾಡಿ ಚೂರುಗಳನ್ನಾಗಿ ಮಾಡ್ಕೊಳ್ಳಿ. ಕಟ್ ಪೀಸ್ಗಳನ್ನು ಮಾಡ್ಕೊಂಡು ಅದರಲ್ಲಿ ಒಂದು ತುಂಡು ಈರುಳ್ಳಿಯನ್ನ ತೆಗೆದುಕೊಂಡು ಅದರ ಒಳ ಮೇಲ್ಮೈಯಿಂದ, ಅಂದ್ರೆ ಈರುಳ್ಳಿಯ ಎರಡು ಮೇಲ್ಮೈ ಇರುತ್ತೆ ಹೌದಾ, ಅಂದ್ರೆ ಒಂದು ಹೊರಗಡೆ ಪಿಂಕ್ ಕಲರ್ ಇರುತ್ತೆ ಹೌದಾ, ಒಳಗಡೆ ವೈಟ್ ಕಲರ್ ಇರುತ್ತೆ. ಈ ವೈಟ್ ಕಲರ್ ತೆಗೆದುಕೊಳ್ಳಿ. ಅದರ ಒಳ ಮೇಲ್ಮೈ ಅಂದ್ರೆ ವೈಟ್ ಕಲರ್ ಇರುತ್ತೆ. ಆ ತೆಳುವಾದ ಪಾರದರ್ಶಕ ಪದರವನ್ನ ಚಿಮುಟದ ಸಹಾಯದಿಂದ, ಓಕೆ, ಇಲ್ಲಿ ಈ ಚಿಮುಟ ಏನಿದೆ ಹೌದಾ, ಈ ಚಿಮುಟದ ಮೂಲಕ ನಾವು ಅದನ್ನ ನೀಟಾಗಿ ತೆಗಿಬೇಕು. ಅದು ಎಲ್ಲಿ ಮಡಚಬಾರ್ದು, ನೀಟಾಗಿ ತಕೋಬಹುದು ಹೌದಾ, ಅರಿಬಾರ್ದು, ಮಡಚಬಾರದು, ದಪ್ಪ ಈ ತರ ಮಡಚಿ ಬೀಳ್ಬಾರ್ದು. ಅದನ್ನ ಚಮಟ ಸಹಾಯದಿಂದ ತೆಗೆದ್ರಿ. ಈ ಪದರವನ್ನ ಈರುಳ್ಳಿ ಪೊರೆ ಅಂತ ಕರಿತೀವಿ, ಆನಿಯನ್ ಲೇಯರ್ ಅಂತ ಕರಿತಾ ಹೋಗ್ತೀವಿ, ಆನಿಯನ್ ಲೇಯರ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಈರುಳ್ಳಿಯ ಈ ಪೊರೆಯನ್ನು ಕೆಲವು ಹನಿ ಸ್ಯಾಫ್ರನಿನ್, ಅಂದ್ರೆ ಈ ಒಂದು ಕೆಂಪು ಬಣ್ಣದ ಅಥವಾ ನಾವೇನು ಲೈಟ್ ರೆಡ್ ಕಲರ್ ಅಂತ ಕರಿತಾ ಹೋಗ್ತೀವಿ, ಸ್ಯಾಫ್ರನಿನ್ ಸ್ಟೇನ್ ಬರುತ್ತೆ. ಆ ಸ್ಟೇನ್ ಯಾವ ಕಲರ್ ಇರುತ್ತೆ ಅಂತ ಕೇಳಿದಾಗ ಇದು ರೆಡ್ ಕಲರ್ ಅಲ್ಲಿ ಇರುತ್ತೆ. ಇದನ್ನ ಯಾಕೆ ಹಾಕ್ತೀವಿ ಅಂತ ಕೇಳಿದಾಗ, ಇದು ಅಂದ್ರೆ ಈ ಒಂದು ಕೆಂಪು ಬಣ್ಣ ಯಾಕೆ ಹಾಕ್ತಿವಿ ಅಂತ ಕೇಳಿದಾಗ, ಜೀವಕೋಶಗಳು ಗುಲಾಬಿ ಕಣದಲ್ಲಿ ಅಂದ್ರೆ ಕೆಂಪು ಬಣ್ಣದಲ್ಲಿ ನಮಗೆ ಅಂದ್ರೆ ತುಂಬಾ ಚೆನ್ನಾಗಿ ಕಣ್ಣಿಗೆ ಕಾಣಿಸೋದಕ್ಕಾಗಿ ಈ ಒಂದು ಸ್ಯಾಫ್ರನ್ ಅನ್ನ ಹಾಕ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ಸ್ಯಾಫ್ರನ್ ಹಾಕಿ, ಸ್ಯಾಫ್ರನ್ ಸ್ಟೇನ್ ಅನ್ನ ಹಾಕಿ ಪೆಟ್ರಿ ತಟ್ಟೆಯಲ್ಲಿ, ಓಕೆ, ಒಂದು ಯಾವುದೋ ಒಂದು ಚಿಕ್ಕ ಪ್ಲೇಟ್ ಅಲ್ಲಿ ಹಾಕೊಂಡು 30 ಸೆಕೆಂಡ್ ಕಾಲ ಇರಿಸಿದ್ರೆ ಏನಾಗುತ್ತೆ, ಇದು ಸ್ಯಾಫ್ರನಿನ್ ಸ್ಟೇನ್ ಅನ್ನು ನಿಧಾನವಾಗಿ ಸ್ವಲ್ಪ ಹೀರ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಯಾವುದು, ಆನಿಯನ್ ಪೀಲ್ ಅಥವಾ ಆನಿಯನ್ ಲೇಯರ್ ಅಂತ ಕರಿತೀವಿ, ಆನಿಯನ್ ಲೇಯರ್ ಅಥವಾ ಆನಿಯನ್ ಪೀಲ್ ಅಂತ ಕರಿತೀವಿ ಹೌದಾ. ಹಾಗಾದ್ರೆ ಇದು ಜೀವಕೋಶಗಳಿಗೆ ಗುಲಾಬಿ ಬಣ್ಣವನ್ನ ನೀಡುತ್ತದೆ. ಕಾರಣ ಇಷ್ಟೇನೆ, ಅದು ವೈಟ್ ಕಲರ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಕಲರ್ ಇರುತ್ತೆ. ನಮ್ಮ ಕಣ್ಣಿಗೆ ಆ ಸೆಲ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಅದನ್ನ ನಾವು ಸ್ಯಾಫ್ರನ್ ಸ್ಟೇನ್ ಅನ್ನ ಹಾಕಿರ್ತೀವಿ. ರೆಡ್ ಕಲರ್ ಆದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅವುಗಳನ್ನ ಸ್ಪಷ್ಟವಾಗಿ ನೋಡಲು ನಮಗೆ ಸಹಾಯ ಆಗುತ್ತೆ. ಕೆಂಪು ಕಲರ್ ಅನ್ನೇ ಯಾಕೆ ಬಳಸ್ತೀವಿ ಅಂತ ಕೇಳಿದ್ರೆ, ಅದು ಕಡಿಮೆ ಚದುರುತ್ತೆ ಮತ್ತು ಹೆಚ್ಚು ತರಂಗ ದೂರವನ್ನು ಹೊಂದಿದೆ. ಯಾವುದು, ಈ ಒಂದು ಕೆಂಪು ಬಣ್ಣ ಏನು, ಕೆಂಪು ಅಂದಾಗ ಕಡಿಮೆ ಚದುರುತ್ತೆ ಮತ್ತು ಹೆಚ್ಚು ತರಂಗ ದೂರವನ್ನ ಹೊಂದಿದೆ. ಯಾವುದು, ಕೆಂಪು ಬಣ್ಣ. ಹಾಗಾಗಿ ಇದೇ ಪ್ರಶ್ನೆ ಬಂದಿದ್ದು ಮೊನ್ನೆ ಯಾವುದು, PC ಆಗಸ್ಟ್ 2, 2026 ನಡೆತಕ್ಕಂಥ PC ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆ ಬಂದಿದ್ದು. ಕೆಂಪು ಬಣ್ಣವನ್ನ ಎಚ್ಚರಿಕೆ ಫಲಕಗಳಲ್ಲಿ ಹಾಕಿರುತ್ತಾರೆ ಏಕೆ ಅಂತ ಕೇಳಿದ್ದಾರೆ. ಅಂದ್ರೆ ಕೆಂಪು ಬಣ್ಣವನ್ನ ಯಾಕೆ ಬಳಸ್ತಾರೆ ಅಂತ ಕೇಳಿದರೆ, ಅಲ್ಲಿ ಕಡಿಮೆ ಚದುರುತ್ತದೆ ಅಂತ ಆಪ್ಷನ್ ಬಿತ್ತು, ಅದಕ್ಕೆ ಹಾಕ್ಬೇಕಾಗಿತ್ತು. ಓಕೆ, ಕಡಿಮೆ ಚದುರುತ್ತದೆ ಮತ್ತು ಹೆಚ್ಚು ತರಂಗ ದೂರವನ್ನು ಹೊಂದಿದೆ. ಯಾವುದು, ಕೆಂಪು ಬಣ್ಣ. ಹಾಗಾದ್ರೆ ಅವುಗಳನ್ನ ಸ್ಪಷ್ಟವಾಗಿ ನೋಡೋದಕ್ಕೆ ನಮಗೆ ಸಹಾಯ ಮಾಡತಕ್ಕಂತ ಬಣ್ಣ ಯಾವುದು, ಕೆಂಪು ಬಣ್ಣ. ಅಲ್ಲಿ ನಾವು ಸ್ಯಾಫ್ರನ್ ಅನ್ನ ಬಳಸ್ತಾ ಹೋಗ್ತೀವಿ ಹೌದಾ, ಸ್ಯಾಫ್ರನ್ ಕೆಂಪು ಕಲರ್ ಇತ್ತು, ಹಾಗಾಗಿ ಅದನ್ನ ಬಳಸ್ತೀವಿ. ನೆಕ್ಸ್ಟ್, ಪೊರೆಯನ್ನು ತೊಳೆಯಲು ಮತ್ತು ಹೆಚ್ಚುವರಿ ಬಣ್ಣವನ್ನು ತೆಗೆದು ಹಾಕಲು ತೆಳುವಾದ ಬ್ರಷ್ನ ಸಹಾಯದಿಂದ ಈರುಳ್ಳಿ ಪೊರೆಯನ್ನು ನೀರಿರುವ ಮತ್ತೊಂದು ಪೆಟ್ರಿ ತಟ್ಟೆಗೆ ವರ್ಗಾಯಿಸಿ. ಅಂದ್ರೆ ಪೊರೆಯನ್ನ ತೊಳೆಯಲು ಮತ್ತು ಹೆಚ್ಚುವರಿ ಬಣ್ಣವನ್ನ ಅದೇನು ಹೀರ್ಕೊಂಡಿರುತ್ತೆ ಅದನ್ನ ತೆಗೆಯೋದಕ್ಕೆ ನಾವು ಬ್ರಷ್ನ ಸಹಾಯದಿಂದ ಇನ್ನೊಂದು ಪ್ಲೇಟಿಗೆ, ಸ್ವಲ್ಪ ನೀರಿರ್ತಕ್ಕಂಥ ಪ್ಲೇಟಿಗೆ ಅದನ್ನ ಹಾಕಿ, ಯಾವುದನ್ನ, ಆ ಒಂದು ಆನಿಯನ್ ಪೀಲ್ ಅನ್ನ ಹಾಕಿ. ಯಾಕೆ ಹಾಕ್ಬೇಕು ಅಂದ್ರೆ, ಅಲ್ಲಿ ಜಾಸ್ತಿ ಸ್ಟೇನ್ ಇರುತ್ತಲ್ಲ, ಅದು ಸ್ವಲ್ಪ ಆಗ್ಲೇ ಒಂದು 30 ಸೆಕೆಂಡ್ ಬಿಟ್ಟಾಗ ಸ್ವಲ್ಪ ಹೀರ್ಕೊಂಡಿರುತ್ತೆ. ಹಾಗಾಗಿ ಅದನ್ನ ತಗೊಂಡು ಸ್ವಲ್ಪ ನೀರಿರ್ತಕ್ಕಂಥ ಒಂದು 4 ಹನಿ ನೀರಿರ್ತಕ್ಕಂಥ ಪೆಟ್ರಿ ಡಿಶಿಗೆ ಹಾಕಿದಾಗ ಏನಾಗುತ್ತೆ, ಎಕ್ಸಸ್ ಸ್ಟ್ರೇನ್ ಹೊರಗಡೆ ಬರುತ್ತೆ, ಜಾಸ್ತಿ ಇರ್ತಕ್ಕಂಥ ಸ್ಟೇನ್ ಹೊರಗಡೆ ಬರುತ್ತೆ. ಈಗ ತೆಳುವಾದ ಬ್ರಷ್ ಬಳಸಿ ಗಾಜಿನ ಸ್ಲೈಡ್ ಮೇಲೆ ಒಂದು ಬಣ್ಣ ಹಾಕಿದ ಈರುಳ್ಳಿ ಪೊರೆಯನ್ನ ಜಾಗರೂಕತೆಯಿಂದ ಇರಿಸಿ. ಅಂದ್ರೆ ಈ ತೆಳುವಾದ ಬ್ರಷ್ ಅಲ್ಲಿ ನೀರಲ್ಲಿ ಏನು ಹಾಕಿದ್ರಿ, ನಂತರ ಅದನ್ನ ತಗೊಂಡು ಒಂದು ಗ್ಲಾಸ್ ಸ್ಲೈಡ್ ಅನ್ನ ತಗೊಳ್ಳಿ. ಆ ಗ್ಲಾಸ್ ಸ್ಲೈಡ್ ಅನ್ನ ತಗೊಂಡು ಅದ್ರ ಮೇಲೆ ಆ ಆನಿಯನ್ ಪೀಲ್ ಅನ್ನ ಅಥವಾ ಆ ಒಂದು ಈರುಳ್ಳಿ ಪದರವನ್ನ ಹಾಕಿ ಆ ಪೊರೆಯನ್ನ
ಏನ್ ಮಾಡ್ಬೇಕು, ಅಲ್ಲಿ ಮಡಚಲಾರ್ದಂಗೆ, ದಪ್ಪ ಬೀಳಲಾರ್ದಂಗೆ, ಅದು ಟೇರ್ ಆಗ್ಲಾರ್ದಂಗೆ ನಾವು ನೀಟಾಗಿ ನಿಧಾನವಾಗಿ ಹಾಕ್ಬೇಕು. ಹೌದಾ? ಹಾಕಿ ಈ ಪೊರೆಯು ಏನ್ ಮಾಡುತ್ತೆ, ಒಡೆಯದಂತೆ ಅಥವಾ ಮಡಚದಂತೆ ನೋಡ್ಕೊಳ್ಬೇಕು, ಸೂಕ್ಷ್ಮವಾಗಿ ಹಾಕ್ಬೇಕು. ಹೌದಾ? ನೆಕ್ಸ್ಟ್ ಸ್ಲೈಡ್. ಈ ಗ್ಲಾಸ್ ಸ್ಲೈಡ್ ಅಂದಾಗ ಗ್ಲಾಸ್ ಸ್ಲೈಡ್ ಅಂತೀವಿ. ಆ ಗ್ಲಾಸ್ ಸ್ಲೈಡ್ ಮೇಲಿರುವ ಈರುಳ್ಳಿ ಪೊರೆಯ ಮೇಲೆ ಒಂದು ಹನಿ ಗ್ಲಿಸರಿನ್ ಅನ್ನ ಹಾಕ್ಬೇಕು. ಈ ಒಂದು ಸ್ಲೈಡ್ ಅನ್ನ ತಗೊಂಡಿರ್ತೀವಿ. ಹೌದಾ? ಇಲ್ಲಿ ನಾವು ಏನನ್ನ ಹಾಕಿರ್ತೀವಿ, ಈ ಒಂದು ಆನಿಯನ್ ಪೀಲ್ ಅನ್ನ ಹಾಕಿರ್ತೀವಿ. ಹೌದಾ? ಆ ಆನಿಯನ್ ಪೀಲ್ ಮೇಲೆ ಏನ್ ಮಾಡ್ಬೇಕು, ಸ್ವಲ್ಪ ಗ್ಲಿಸರಿನ್ ಹಾಕ್ಬೇಕು. ಯಾಕೆ ಗ್ಲಿಸರಿನ್ ಅನ್ನ ಹಾಕ್ಬೇಕು ಅಂತ ಕೇಳಿದ್ರೆ, ಇಲ್ಲಿ ಗ್ಲಿಸರಿನ್ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಆನಿಯನ್ ಲೇಯರ್ ಏನ್ ಮಾಡಿರ್ತೀವಿ ನಾವು, ಆ ಒಂದು ಈರುಳ್ಳಿಯಿಂದ ಆ ಒಂದು ಪದರವನ್ನ ಹೊರಗಡೆ ತೆಗ್ದಿರ್ತೀವಿ. ಹೊರಗಡೆ ತೆಗೆದ್ರೆ ಒಣಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಹೊತ್ತು ಬಿಟ್ಟರೆ ಒಣಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಗ್ಲಿಸರಿನ್ ಹಾಕಿದ್ರೆ ಏನಾಗುತ್ತೆ ಸರ್ ಅಂತ ಕೇಳಿದ್ರೆ, ಇದು ಜೀವಕೋಶಗಳ ಒಣಗುವಿಕೆಯನ್ನ ತಡೆಗಟ್ಟಬಹುದು. ಇಲ್ಲಿ ಒಣಗಿದ್ರೆ ಜೀವಕೋಶಗಳು ಕಣ್ಣಿಗೆ ಕಾಣೋದಿಲ್ಲ, ಸೆಲ್ಸ್ ಕಣ್ಣಿಗೆ ಕಾಣೋದಿಲ್ಲ. ಹಾಗಾಗಿ ನಾವು ಗ್ಲಿಸರಿನ್ ಅನ್ನ ಬಳಸ್ತೀವಿ. ಗ್ಲಿಸರಿನ್ ಅನ್ನೇ ಯಾಕೆ ಬಳಸ್ತೀವಿ ಅಂತ ಕೇಳಿದ್ರೆ, ಅದು ಜೀವಕೋಶಗಳನ್ನ ಒಣಗೋದಕ್ಕೆ ಬಿಡೋದಿಲ್ಲ. ಓಕೆ, ಬಹಳ ಹೊತ್ತು ಆ ಒಂದು ಜೀವಕೋಶಗಳು ಒಣಗದಂತೆ ಕಾಪಾಡುತ್ತೆ ಮತ್ತು ಜೀವಕೋಶಗಳು ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತೆ. ಯಾವುದು? ಇದೇ ಗ್ಲಿಸರಿನ್. ಪ್ರಶ್ನೆ ಬರ್ಬೋದು, ಗ್ಲಿಸರಿನ್ ನ ಕೆಲಸ ಏನು, ಅಥವಾ ಸ್ಯಾಫರನಿನ್ ಸ್ಟೇನ್ ಅನ್ನ ಯಾಕೆ ಹಾಕ್ತೀವಿ ಅಂತ ಪ್ರಶ್ನೆ ಬರ್ಬೋದು. ಹೌದಾ? ನೆಕ್ಸ್ಟ್ ಸ್ಲೈಡ್ ನಲ್ಲಿ ಗಾಳಿಯ ಗುಳ್ಳೆಗಳು ಉಂಟಾಗದಂತೆ ಪೊರೆಯ ಮೇಲೆ ನಿಧಾನವಾಗಿ ಕವರ್ ಸ್ಲಿಪ್ ಅನ್ನ ಹಾಕಿ. ಅಂದ್ರೆ ಸ್ಲೈಡ್ ಮೇಲೆ ಏನು ಗ್ಲಿಸರಿನ್ ಹಾಕಿದ್ರಿ, ನಂತರ ಒಂದು ಕವರ್ ಸ್ಲಿಪ್ ಅನ್ನ ತಗೊಂಡು ಆ ಸ್ಲೈಡ್ ಮೇಲೆ ಏನ್ ಮಾಡಿ, ಒಂದು ಕವರ್ ಸ್ಲಿಪ್ ನಿಧಾನವಾಗಿ ಒಂದು ನೀಡಲ್ ಅನ್ನು ಯೂಸ್ ಮಾಡ್ಕೊಂಡು ಏನು ಏರ್ ಬಬಲ್ಸ್ ಬರ್ಲಾರ್ದಂಗೆ ಅದನ್ನ ಪ್ಲೇಸ್ ಮಾಡಿ. ಅದರ ಮೇಲೆ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ಅದನ್ನ ತಗೊಂಡು ಅದನ್ನ ಅಂದ್ರೆ ನೀಡಲ್ ಅಂತ ಹೇಳಿದೆ, ಅದನ್ನ ಇಡಿ. ಅಲ್ಲಿ ಏನು ಬಬಲ್ಸ್ ಬರಬಾರ್ದು. ಹಾಗಾದ್ರೆ ಇಲ್ಲಿ ಕವರ್ ಸ್ಟ್ರಿಪ್ ನ ಅಂಚುಗಳ ಸುತ್ತಲೂ ಏನಾಗುತ್ತೆ, ಹೊಸಗಿರುವ ಗ್ಲಿಸರಿನ್ ಅನ್ನು ಈರು ಕಾಗದ ಬಳಸಿ ಮೃದುವಾಗಿ ಒರೆಸಿ. ಅಂದ್ರೆ ಒಂದು ಟಿಶ್ಯೂ ಪೇಪರ್ ಆದ್ರೂ ತಗೊಳ್ಳಿ, ಅಥವಾ ಒಂದು ಬ್ಲಾಟಿಂಗ್ ಪೇಪರ್ ಅನ್ನು ತಗೊಂಡು ಇಲ್ಲಿ ಹೊರಗಡೆ ಈ ಸ್ಲೈಡ್ ಅಂದಾಗ ಇಲ್ಲಿ ಏನು ಕವರ್ ಸ್ಲಿಪ್ ಅನ್ನ ಹಾಕಿರ್ತೀವಿ. ಹೌದಾ? ಇಲ್ಲಿ ಸಾಫ್ರನಿನ್ ಮತ್ತು ಗ್ಲಿಸರಿನ್ ಎಲ್ಲ ಹಾಕಿರ್ತೀವಿ. ಹೌದಾ? ಇಲ್ಲಿ ಹೊರಗಡೆ ಅಂದ್ರೆ ಆ ಒಂದು ಕವರ್ ಸ್ಲಿಪ್ ಹೊರಗಡೆ ಏನು ಸ್ಟೇನ್ ಬಂದಿರುತ್ತೆ ಅಥವಾ ಗ್ಲಿಸರಿನ್ ಬಂದಿರುತ್ತೆ, ಅದನ್ನ ನಾವು ಏನು ಟಿಶ್ಯೂ ಪೇಪರ್ ಆಗಿರ್ಬೋದು ಅಥವಾ ಬ್ಲಾಟಿಂಗ್ ಪೇಪರ್ ಮೂಲಕ ಇದನ್ನ ನೀಟಾಗಿ ಒರೆಸ್ಕೋಬಹುದು. ಹೌದಾ? ಇದನ್ನ ನೀಟಾಗಿ ಒರೆಸ್ಕೊಂಡು ಇದನ್ನ ಮಾತ್ರ ಬಿಡ್ಬೇಕು. ಬಿಟ್ಟಾಗ ಏನಾಗುತ್ತೆ, ಸೂಕ್ಷ್ಮದರ್ಶಕ ಅಥವಾ ಫೋಲ್ಡ್ಸ್ಕೋಪ್ ಅಡಿಯಲ್ಲಿ ನಾವು ಸ್ಲೈಡ್ ಅನ್ನ ಇಟ್ಟು ನೋಡಿದಾಗ ಇದರ ಚಿತ್ರ ಹೆಂಗ್ ಕಾಣುತ್ತೆ, ಈ ತರ ಕಾಣುತ್ತೆ. ಓಕೆ, ಸೆಲ್ಸ್ ಆನಿಯನ್ ಪೀಲ್ ಅಲ್ಲಿ ಅಥವಾ ಈರುಳ್ಳಿಯ ಪದರದಲ್ಲಿ ಸೆಲ್ಸ್ ಹೆಂಗ್ ಹೊಂದಾಣಿಕೆ ಆಗಿದಾವೆ, ಹೆಂಗ್ ಸ್ಟ್ರಕ್ಚರ್ ಇದಾವೆ, ಏನ್ ಕೆಲಸ ಮಾಡ್ತವೆ, ಅವುಗಳಿಗೆ ಯಾವ್ಯಾವ ಭಾಗಗಳಿದಾವೆ ಅಂತೇಳಿ ಒಂದು ಸ್ಟ್ರಕ್ಚರ್ ಸಿಕ್ತು. ಹೌದಾ? ಅವುಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಇದು ಒಂದು ಜೀವಕೋಶ. ಹೌದಾ? ಇದು ಒಂದು ಜೀವಕೋಶ ಅಂದಾಗ ಇದಕ್ಕೆ ಹೊರಗಡೆ ಪೊರೆ ಇತ್ತು, ಅದಕ್ಕೆ ಹೊರಗಡೆ ಒಂದು ಗೋಡೆ ತರ ವಾಲ್ ಇತ್ತು, ಅದಕ್ಕೆ ನಾವು ಕೋಶ ಭಿತ್ತಿ ಅಂತ ಕರಿತೀವಿ. ಓಕೆ, ಅದ್ರ ಒಳಗಡೆ ಒಂದು ತೆಳುವಾದ ಪದರ ಕಾಣ್ತಾ ಇದೆ ಇಲ್ಲಿ ಲೈಟ್ ಆಗಿ, ಅದಕ್ಕೆ ನಾವು ಕೋಶ ಪೊರೆ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಇದ್ರೊಳಗಡೆ ಒಂದು ದುಂಡಾಗಿರ್ತಕ್ಕಂಥ ಒಂದೇನು ಇದು ಬೀಜ ಕಾಣ್ತಾ ಇದೆ, ಅದಕ್ಕೆ ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಇವುಗಳೆಲ್ಲ ಏನ್ ದುಂಡಾಗಿ ಕಾಣ್ತಾ ಇದಾವೆ ಅವುಗಳೆಲ್ಲವೂ ಕೂಡ ನ್ಯೂಕ್ಲಿಯಸ್ ಅಂತ ಕರಿತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಇದನ್ನ ದೊಡ್ಡ ಮನೆ ಅನ್ಕೊಂಡಾಗ ಇದರಲ್ಲಿ ಈ ಒಂದು ಬೀಜ ಬಿಟ್ಟು, ನ್ಯೂಕ್ಲಿಯಸ್ ಬಿಟ್ಟು ಇನ್ನು ಎಲ್ಲ ಖಾಲಿ ಜಾಗ ಇದೆ. ಈ ಜಾಗದಲ್ಲಿ ಏನು ಲಿಕ್ವಿಡ್ ಇರುತ್ತೆ ಅದನ್ನ ನಾವು ಕೋಶ ದ್ರವ್ಯ ಅಂತ ಕರಿತೀವಿ. ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಚಿತ್ರ 2 ಮತ್ತು 3 ನೋಡಿದಾಗ 2.3 ಮತ್ತು 2.4 ಅಂದ್ರೆ 2.3 ಸಿ ಮತ್ತು ಡಿ ಅನ್ನು ನೋಡಿದಾಗ, ಹೌದಾ, ಇದು ಯಾವ ರೀತಿ ಸ್ಟ್ರಕ್ಚರ್ ಕಾಣ್ತಾ ಇದೆ, ಗೋಡೆಯನ್ನ ಇಟ್ಟಿಗೆಯಿಂದ ಗೋಡೆಯನ್ನ ಕಟ್ಟಿರುವ ಶೇಪಲ್ಲಿ ಕಾಣ್ತಾ ಇದೆ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಯಾವ ಸ್ಟ್ರಕ್ಚರ್ ಕಾಣ್ತಾ ಇದೆ, ಇಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಗೋಡೆಯ ಸ್ಟ್ರಕ್ಚರ್ ಕಾಣ್ತಾ ಇದೆ. ಹೌದಾ, ಆ ಹೋಲಿಕೆಯನ್ನ ನೀವು ನೋಡ್ಬೋದು. ನೆಕ್ಸ್ಟ್, ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೀವು ಬಹುತೇಕ ಆಯತಾಕಾರದ ರಚನೆಗಳನ್ನ ಗಮನಿಸುತ್ತೀವಿ. ಆಯತಾಕಾರ ಅಂದ್ರೆ ಇಟ್ಟಿಗೆ ಅಂತ ಕಟ್ಟಿರ್ತಕ್ಕಂಥ ಗೋಡೆಯ ಆಕಾರದಲ್ಲಿ ನೀವು ನೋಡ್ತಾ ಇರ್ತೀರಿ. ಹೌದಾ, ಸೂಕ್ಷ್ಮದರ್ಶಕದಲ್ಲಿ. ಆಗ ನೀವು ಈರುಳ್ಳಿ ಪೊರೆಯ ಜೀವಕೋಶಗಳಾಗಿವೆ. ಇವು ಈರುಳ್ಳಿ ಪೊರೆಯ ಜೀವಕೋಶಗಳಂದಾಗ ಒಂದೊಂದು ಭಾಗದಲ್ಲಿ ಒಂದೊಂದು ಸ್ಟ್ರಕ್ಚರ್ ಇರ್ತವೆ. ಹೌದಾ, ಅವುಗಳ ನಡುವೆ ಯಾವುದೇ ಸ್ಥಳಾವಕಾಶ ಇರದೆ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರ್ತವೆ. ಒಂದಕ್ಕೊಂದು ಅಂಟ್ಕೊಂಡಿರ್ತವೆ, ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ, ಎಲ್ಲೋ ಜಾಗ ಇರೋದಿಲ್ಲ. ಹೌದಾ, ನಿಮ್ಮ
ಸುತ್ತಮುತ್ತಲಿನ ವಿಭಿನ್ನ ಸಸ್ಯಗಳ ಎಲೆಗಳ ಪೊರೆಗಳನ್ನು ಕೂಡ ನೀವು ಈ ತರ ಪ್ರಯತ್ನ ಮಾಡಿ ಗಮನಿಸಬಹುದು. ಅದು ಕೂಡ ಬೇರೆ ಸ್ಟ್ರಕ್ಚರ್ ಕಾಣಿಸುತ್ತೆ. ನೆಕ್ಸ್ಟ್, ಎಲ್ಲಾ ಸಸ್ಯಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿರುವುದನ್ನು ನೀವು ಕಾಣಬಹುದು. ಇಲ್ಲಿ ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಅಥವಾ ಪಕ್ಷಿ ಆಗಿರ್ಬೋದು, ಮಾನವ ಯಾರೇ ಆಗಿರ್ಲಿ, ಒಂದು ಆ ವ್ಯಕ್ತಿ ಜೀವಿಸ್ತಾ ಇದ್ದಾನೆ ಅಂತಂದ್ರೆ ಆ ಜೀವಿಯಲ್ಲಿ ನಾವು ಜೀವಕೋಶಗಳನ್ನ ಕಾಣಬಹುದು. ನೆಕ್ಸ್ಟ್, ಪ್ರಾಣಿಗಳ ದೇಹವು ಯಾವುದರಿಂದ ಮಾಡಲ್ಪಟ್ಟಿದೆ ಎಂದು ನೀವು ಭಾವಿಸುತ್ತೀರಿ? ಪ್ರಾಣಿಗಳ ದೇಹವು ಯಾವುದರಿಂದ ಮಾಡಲ್ಪಟ್ಟಿದೆ? ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಪ್ರಾಣಿ ಅಂದ್ರೂ ಒಂದೇನೆ, ಮನುಷ್ಯ ಅಂದ್ರೂ ಮನುಷ್ಯ ಕೂಡ ಪ್ರಾಣಿ ಜಾತಿಗೆ ಸೇರ್ತಾನೆ, ಹೌದಾ? ಹಾಗಾದ್ರೆ ಒಂದು ಚಟುವಟಿಕೆಯನ್ನ ಮಾಡ್ತಾ ಹೋಗೋಣ. ಏನು? ಒಂದು ಶುದ್ಧ ನೀರಿನಿಂದ ನಿಮ್ಮ ಬಾಯನ್ನ ಮುಕ್ಕಳಿಸಿ, ಶುದ್ಧ ನೀರನ್ನು ಬಾಯಲ್ಲಿ ಹಾಕೊಂಡು ಈ ತರ ಮುಕ್ಕಳಿಸಿ ಅದನ್ನ ಹೊರಗಡೆ ಉಗಿದು ಬಿಡಿ. ಉಗಿದು ಏನ್ ಮಾಡಿ, ಸ್ವಚ್ಛವಾದ ಟೂತ್ ಪಿಕ್ ಅನ್ನ ತಗೊಳ್ಳಿ. ಒಂದು ಟೂತ್ ಪಿಕ್ ಬರುತ್ತೆ, ಹೌದಾ? ಆ ಟೂತ್ ಪಿಕ್ ಅನ್ನ ತಗೊಂಡು ಈ ಕೆನ್ನೆಯ ನೋಡಿ ಮೊಂಡು ಚೂಪನ್ನ ತಗೊಂಡಿರಿ, ಮತ್ತೆ ಚುಚ್ಚಿ ರಕ್ತ ಬರುತ್ತೆ. ಮೊಂಡು ತುದಿಯನ್ನು ತಗೊಂಡು ಬಳಸಿ ನಿಮ್ಮ ಕೆನ್ನೆಯ ಒಳಭಾಗವನ್ನು ನಿಧಾನವಾಗಿ ಕೆರೆಯಿರಿ. ಅಂದ್ರೆ ಈ ಬಾಯಿಲಿರ್ತಕ್ಕಂಥ ಕೆನ್ನೆಯ ಒಳಭಾಗದಲ್ಲಿ ಇಲ್ಲಿ ಒಳಗಡೆ ಅದನ್ನ ಟೂತ್ ಪಿಕ್ ಅನ್ನ ತಗೊಂಡು ಸ್ವಲ್ಪ ಈ ತರ ಕೆರ್ಕೊಂಡ್ರೆ ಅಲ್ಲಿ ಮೊಂಡಾಗಿರುತ್ತೆ, ಅದೇನು ತೊಂದರೆ ಆಗೋದಿಲ್ಲ. ಅಲ್ಲಿ ಏನಾಗುತ್ತೆ, ಅಲ್ಲಿ ಟಿಶ್ಯೂಗಳು ಅದಕ್ಕೆ ಅಂಟ್ಕೊಳ್ತವೆ. ಕೆರ್ಕೊಂಡಾಗ ಏನಾಗುತ್ತೆ, ಟಿಶ್ಯೂಗಳು ನೀವು ಬಾಯಲ್ಲಿ ಈ ತರ ಮಾಡಿದಾಗ ಸ್ವಲ್ಪ 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 ರಫ್ ತರ, ಅಂದ್ರೆ ತೆಳುವಾದ ಪದರ ತರ ಫೀಲ್ ಆಗ್ತಿರುತ್ತೆ. ಅದನ್ನೇ ನಾವು ತಗೊಂಡು ಏನ್ ಮಾಡ್ತೀವಿ, ಇಲ್ಲಿ ಟಿಶ್ಯೂ ಅನ್ನ ನೋಡ್ತಾ ಹೋಗ್ತೀವಿ. ಅದನ್ನ ತಗೊಂಡು ಟೂತ್ ಪಿಕ್ ಅನ್ನ ತಗೊಂಡು ಕೆರೆದು ತೆಗೆದ ವಸ್ತುವನ್ನು, ಅದಕ್ಕೆ ಅಂಟ್ಕೊಂಡಿರುತ್ತಲ್ಲ ವಸ್ತುವನ್ನ, ಆ ವಸ್ತುವನ್ನ ಸ್ವಚ್ಛವಾದ ಗಾಜಿನ ಸ್ಲೈಡ್ ನ ಮೇಲೆ, ಅಂದ್ರೆ ಗ್ಲಾಸ್ ಸ್ಲೈಡ್ ನ ಮೇಲೆ ಆ ಒಂದು ಟೂತ್ ಪಿಕ್ ಇನ್ನ ಕೆರೆದಿರ್ತೀವಲ್ಲ ಅದನ್ನ ತಗೊಂಡು ಆ ಸ್ಲೈಡ್ ಮೇಲೆ ನಿಧಾನವಾಗಿ ಹರಡ್ಬೇಕು, ಹೌದಾ? ಹರಡಿ ಮೇಲಿರುವ ಒಂದು ಹನಿ ನೀರಿನಲ್ಲಿ ಇರಿಸಿ. ಓಕೆ, ಆ ಮೇಲಿರುವ ಒಂದು ಹನಿ, ಸ್ವಲ್ಪ ಒಂದು ಹನಿ ನೀರ್ ಹಾಕಿ ಗ್ಲಾಸ್ ಸ್ಲೈಡ್ ಮೇಲೆ ಅದರಲ್ಲಿ ಈ ಒಂದು ಟೂತ್ ಪಿಕ್ ಇನ್ನ ಕೆರ್ಕೊಂಡಿರ್ತೀವಲ್ಲ ಅದನ್ನ ತಗೊಂಡು ಸ್ಪ್ರೆಡ್ ಮಾಡಬೇಕು ಮತ್ತು ಅದನ್ನು ಸಮವಾಗಿ ಹರಡಿ ಸ್ಪ್ರೆಡ್ ಮಾಡಿ ಅಂತ ಹೇಳಿದ್ರು. ನೆಕ್ಸ್ಟ್, ಸ್ಲೈಡ್ ನಲ್ಲಿರುವ ವಸ್ತುವಿನ ಮೇಲೆ ಒಂದು ಹನಿ ಮೆಥಲಿನ್ ನೀಲಿ, ಅಂದ್ರೆ ಮೆಥಲಿನ್ ಬ್ಲೂ ಅಂತ ಕರಿತೀವಿ. ಆ ಮೆಥಲಿನ್ ಬ್ಲೂ ಸ್ಟೇನ್ ಅನ್ನ ಹಾಕಿ, ಇದು ನೀಲಿ ಬಣ್ಣದಲ್ಲಿರುತ್ತೆ, ಅದನ್ನ ಸೇರಿಸಿ ರಂಗನ್ನು ಸೇರಿಸಿದ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನಾವು ಏನು ಗೋಚರತೆಯನ್ನ ಸುಧಾರಿಸಬಹುದು. ಅಂದ್ರೆ ಕಣ್ಣಿಗೆ ಕಾಣೋ ತರ ನಾವು ನೋಡ್ಬೇಕು ಅಂತಂದ್ರೆ, ಸ್ಪಷ್ಟವಾಗಿ ನೋಡ್ಬೇಕು, ಆ ಸ್ಟ್ರಕ್ಚರ್ ನೋಡ್ಬೇಕು ಅಂದ್ರೆ ನಾವು ಮಿಥಲಿನ್ ಬ್ಲೂ ಅನ್ನ ಹಾಕ್ಬೇಕು ಅಂತ ಹೇಳ್ತಾರೆ, ಹೌದಾ? ಹಾಗಾದ್ರೆ 1 ನಿಮಿಷದ ನಂತರ ನೀವು ಅದನ್ನ ಜೀವಕೋಶಗಳು ಒಣಗದಂತೆ ತಡೆಯೋದಕ್ಕೆ ಸ್ಲೈಡ್ ನಲ್ಲಿರುವ ವಸ್ತುವಿನ ಮೇಲೆ ಒಂದು ಹನಿ ಗ್ಲಿಸರಿನ್ ಹಾಕಿ, ಆಗ್ಲೇ ಹೇಳಿದೆ ಗ್ಲಿಸರಿನ್ ಯಾಕೆ ಹಾಕ್ತಿವಿ, ಜೀವಕೋಶಗಳು ಒಣಗಬಾರ್ದು ಅಂತೇಳಿ ಗ್ಲಿಸರಿನ್ ಹಾಕ್ತಾ ಹೋಗ್ತೀವಿ. ಈಗ ವಸ್ತುವಿನ ಮೇಲೆ ಜಾಗರೂಕತೆಯಿಂದ ಸ್ವಚ್ಛವಾದ ಕವರ್ ಸ್ಲಿಪ್ ಅನ್ನು ಏರಿಸಿ. ಈಗ ವಸ್ತುವಿನ ಮೇಲೆ ಏನ್ ಮಾಡಿ, ಜಾಗರೂಕತೆಯಿಂದ ನಿಧಾನವಾಗಿ ಒಂದು ನೀಡಲ್ ಅನ್ನ ತಗೊಂಡು ಏರ್ ಬಬಲ್ಸ್ ಬರಲಾರ್ದಂಗೆ ಜಾಗರೂಕತೆಯಿಂದ ಸ್ವಚ್ಛವಾದ ಕವರ್ ಸ್ಲಿಪ್ ಅನ್ನ ಬಬಲ್ಸ್ ಬರದೇ ಇರೋ ರೀತಿ ಪ್ಲೇಸ್ ಮಾಡಿ. ಮತ್ತು ಈರು ಕಾಗದ ಬಳಸಿ ಕವರ್ ಸ್ಲಿಪ್ ನ ಅಂಚುಗಳಲ್ಲಿನ ಹೆಚ್ಚುವರಿ ಗ್ಲಿಸರಿನ್ ಅನ್ನು ನಿವಾರಿಸಿ. ಅಲ್ಲಿ ಕವರ್ ಸ್ಲಿಪ್ ಇಂದ ಹೊರಗಡೆ ಬಂದಿರತಕ್ಕಂತ ಎಕ್ಸೆಸ್ ಸ್ಟೇನ್ ಅನ್ನ ನೀವೇನ್ ಮಾಡ್ಬೇಕು, ಬ್ಲಾಟಿಂಗ್ ಪೇಪರ್ ಅಥವಾ ಟಿಶ್ಯೂ ಪೇಪರ್ ಅನ್ನು ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಬೇಕು. ಓಕೆ, ನೀಟಾಗಿ ಕ್ಲೀನ್ ಮಾಡಿದಾಗ ಏನಾಗುತ್ತೆ, ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಅದನ್ನ ಸ್ಲೈಡ್ ಅನ್ನು ವೀಕ್ಷಿಸಿ, ಸೂಕ್ಷ್ಮದರ್ಶಕ ಅಡಿಯಲ್ಲಿ ಸ್ಲೈಡ್ ಅನ್ನು ವೀಕ್ಷಿಸಿ ಮತ್ತು ನೀವು ನೋಡಿರುವುದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಚಿತ್ರಿಸಿ. ಅರ್ಥ ಆಯ್ತಾ? ಅಂದ್ರೆ ಆ ಒಂದು ನೀವು ಏನು ರೆಡಿ ಮಾಡಿರ್ತೀರಲ್ಲ, ಆ ಒಂದು ಗ್ಲಾಸ್ ಸ್ಲೈಡ್ ಮೇಲೆ ಆ ಒಂದು ಮೆಟೀರಿಯಲ್ ಅನ್ನ ಹಾಕಿ ಸ್ಟೇನ್ ಅನ್ನ ಹಾಕಿರ್ತೀರಿ, ಅದನ್ನ ಕವರ್ ಸ್ಲಿಪ್ ಪ್ಲೇಸ್ ಮಾಡಿ ಅದನ್ನ ನಾವು ಮೈಕ್ರೋಸ್ಕೋಪ್ ಕೆಳಗಡೆ ಇರ್ತೀವಿ. ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟಾಗ ಅದು ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ನಿಮ್ಮ ನೋಟ್ಬುಕ್ ಅಲ್ಲಿ ಚಿತ್ರ ಹಾಕಿರಿ ಅಂತ ಕೇಳಿದರೆ ಈ ಸ್ಟ್ರಕ್ಚರ್ ಅಲ್ಲಿ ಕಾಣುತ್ತೆ. ಓಕೆ, ನೀವು ಏನಾದ್ರು ಸೈನ್ಸ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಆಗಿದ್ರೆ ಆಗ್ಲೇ ಆನಿಯನ್ ಪೀಲ್ ಹೇಳಿದ್ನಲ್ಲ, ಅದನ್ನ PUC ಅಲ್ಲಿ ಮಾಡಿಸ್ತಾರೆ, ಡಿಗ್ರಿಯಲ್ಲೂ ಮಾಡಿಸ್ತಾರೆ. ಈ ಒಂದು ಟೂತ್ ಪಿಕ್ ಎಕ್ಸ್ಪೆರಿಮೆಂಟ್ ಕೂಡ ಡಿಗ್ರಿ ಮಾಡಿಸ್ತಾರೆ. ಹಾಗಾದ್ರೆ ನೀವು ಏನನ್ನು ಗಮನಿಸಿದ್ರಿ, ಚಿತ್ರ 2.4 ಅಂದಾಗ ಇದೆ. 2.4 ಅಂದಾಗ ತೋರಿಸಿರುವಂತೆ ನೀವು ಬಹುಭುಜಾಕೃತಿಯಂತಹ, ಓಕೆ, ದೊಡ್ಡ ಭುಜಾಕೃತಿಯಂತಹ, ಅಂದ್ರೆ ಜಾಸ್ತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಭುಜಾಕೃತಿಗಳಿದ್ದಾವೆ, ಹಾಗಾಗಿ ಬಹುಭುಜಾಕೃತಿ ಅಂತ ಕರಿತೇವೆ. ಆ ಬಹುಭುಜಾಕೃತಿಯಂತಹ ರಚನೆಗಳನ್ನ ಗಮನಿಸ್ತೀರಿ. ಹಾಗಾದ್ರೆ ಇವು ನಿಮ್ಮ ಬಾಯಿಯ ಪದರವನ್ನು ರೂಪಿಸುವ ಕೆನ್ನೆಯ ಜೀವಕೋಶಗಳಾಗಿವೆ. ಏನಿದೆಯಲ್ಲ, ಇದು ನಿಮ್ಮ ಬಾಯಿಲಿರ್ತಕ್ಕಂತಹ ತೆಳುವಾದ ಪದರದ ಜೀವಕೋಶಗಳ ರಚನೆ. ಹಾಗಾದ್ರೆ ಚಟುವಟಿಕೆ 2.2ರಲ್ಲಿ ಈರುಳ್ಳಿ ಪೊರೆಯ ಜೀವಕೋಶಗಳು ಮತ್ತು ಚಟುವಟಿಕೆ 2.3ರಲ್ಲಿ ಮಾನವನ ಕೆನ್ನೆಯ ಜೀವಕೋಶಗಳ ನಡುವೆ ಯಾವ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳನ್ನು ನೀವು ಗಮನಿಸಿದಿರಿ?
ಜೀವಕೋಶಗಳಂದಾಗ ಸ್ಟ್ರಕ್ಚರ್ ಬೇರೆ ಇರ್ಬೋದು, ಕಾಣತಕ್ಕಂತ ಸ್ಟ್ರಕ್ಚರ್ ಬೇರೆ ಇರ್ಬೋದು, ಆದ್ರೆ ಭಾಗಗಳು ಸೇಮ್ ಇರುತ್ತೆ ನೋಡಿ. ಕೋಶ ಭಿತ್ತಿ ಇದೆ, ಕೋಶ ಪೊರೆ ಇದೆ, ಹೌದಾ, ನ್ಯೂಕ್ಲಿಯಸ್ ಇದೆ, ಕೋಶ ದ್ರವ್ಯ ಇದೆ. ಹಾಗಾದ್ರೆ ನೋಡೋ ಸ್ಟ್ರಕ್ಚರ್ ಸ್ವಲ್ಪ ಬೇರೆ ಇರ್ಬೋದೇ ವಿನಃ ಆದ್ರೆ ಭಾಗಗಳೆಲ್ಲ ಸೇಮ್ ಇರ್ತವೆ. ಹಾಗಾದ್ರೆ ಜೀವಕೋಶಗಳು 3 ಮುಖ್ಯ ಭಾಗಗಳನ್ನು ಹೊಂದಿರುವುದನ್ನು ನೀವು ಗಮನಿಸಿದಿರಿ. ತೆಳುವಾದ ಹೊರಪದರವನ್ನ ನಾವು ಹೊರಪದರನ ನೋಡ್ತೀವಿ, ಕೇಂದ್ರ ಭಾಗವನ್ನು ನೋಡ್ತೀವಿ, ಮತ್ತು ಅದರೊಳಗಿರತಕ್ಕಂತ ಲಿಕ್ವಿಡ್ ಫಾರ್ಮ್ ಅನ್ನು ಕೂಡ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಸಣ್ಣ ದುಂಡಗಿನ ರಚನೆಯನ್ನ ಕೂಡ ನೋಡ್ತಾ ಹೋಗ್ತೀವಿ. ಯಾವುದು ಹೊರಪದರನ್ನ ನೋಡಿದ್ವಿ, ಕೇಂದ್ರ ಭಾಗ ಮತ್ತು ಅದರೊಳಗಿರತಕ್ಕಂತಹ ಸಣ್ಣ ದುಂಡಗಿನ ರಚನೆ ನ್ಯೂಕ್ಲಿಯಸ್ ಅನ್ನ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಹೊರಪದರವನ್ನು ಕೋಶ ಪೊರೆ ಎಂದು ಕರೀತೀವಿ, ಹೌದಾ. ಹಾಗಾದ್ರೆ ಮಧ್ಯದಲ್ಲಿರುವ ದುಂಡಾಗಿರ್ತಕ್ಕಂಥ ರಚನೆಯನ್ನ ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಹೊರಗಡೆ ಇರತಕ್ಕಂತ ಪ್ರೊಟೆಕ್ಟಿವ್ ಲೇಯರ್ ಅನ್ನ ನಾವು ಕೋಶ ಪೊರೆ ಅಂತ ಕರಿತೀವಿ, ಹೌದಾ. ನೆಕ್ಸ್ಟ್ ಅದರೊಳಗಿರ್ತಕ್ಕಂಥ ಸಣ್ಣ ಬೀಜಕ್ಕೆ ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ತೆಳುವಾದ ಪೊರೆಯಿಂದ ಆವೃತವಾಗಿದೆ, ಯಾವುದು, ನ್ಯೂಕ್ಲಿಯಸ್. ಹಾಗಾದ್ರೆ ಇನ್ನು ನ್ಯೂಕ್ಲಿಯಸ್ ಅಲ್ಲ, ಆ ಒಂದು ಜೀವಕೋಶ ತೆಳುವಾದ ಪೊರೆಯಿಂದ ಆವೃತ ಆಗಿದೆ ಅಥವಾ ಪ್ರೊಟೆಕ್ಟಿವ್ ಆಗಿದೆ, ಅದನ್ನ ನಾವು ಕೋಶ ಪೊರೆ ಅಂತ ಕರಿತೀವಿ, ಹೌದಾ. ಮತ್ತು ಕೋಶ ಪೊರೆ ಮತ್ತು ನ್ಯೂಕ್ಲಿಯಸ್ ನಡುವಿನ ಜಾಗವು ಕೋಶ ದ್ರವ್ಯದಿಂದ ತುಂಬಿರುತ್ತೆ. ಇದರಲ್ಲಿ ಇರ್ತಕ್ಕಂಥ ಏನ್ ಖಾಲಿ ಜಾಗ ಇದೆಯಲ್ಲ, ಇದರಲ್ಲಿ ನಾವು ಕೋಶ ದ್ರವ್ಯವನ್ನ ನೋಡಿರ್ತೀವಿ, ಹೌದಾ. ಈ 3 ಕೋಶ ಪೊರೆ, ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ ಜೀವಕೋಶದ ಮೂಲ ಭಾಗಗಳಾಗಿವೆ. ಇವು ಜೀವಕೋಶ ಒಂದು ಸ್ಟ್ರಕ್ಚರ್ ಕಾಣ್ಬೇಕು ಅಂದ್ರೆ ಇವುಗಳು ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ ಅಂತ ಹೇಳಿದ್ರು. ಹಾಗಾದ್ರೆ ಈರುಳ್ಳಿ ಪೊರೆಯ ಜೀವಕೋಶಗಳಂತಹ ಕೆಲವು ಜೀವಕೋಶಗಳು ಏನ್ ಮಾಡ್ತವೆ, ಹೆಚ್ಚುವರಿ ಹೊರಪದರವನ್ನ ಹೊಂದಿರುತ್ತವೆ. ಓಕೆ, ಈರುಳ್ಳಿ ಪೊರೆ ಜೀವಕೋಶ ಅಂತ ಕೆಲವು ಜೀವಿಗಳು ಏನ್ ಮಾಡ್ತವೆ, ಎಕ್ಸೆಸ್ ಆಫ್ ಅಡಿಷನಲ್ ಲೇಯರ್ ಅನ್ನು ಹೊಂದಿರ್ತವೆ, ಅಂದ್ರೆ ಹೆಚ್ಚುವರಿ ಹೊರಪದರವನ್ನು ಹೊಂದಿರ್ತವೆ. ಅದನ್ನು ನಾವು ಕೋಶ ಭಿತ್ತಿ ಅಂತ ಕರಿತೀವಿ. ಹೆಚ್ಚುವರಿಯಾದ ಪದರ ಇದ್ರೆ ನಾವು ಅದನ್ನ ಕೋಶ ಭಿತ್ತಿ ಅಂತ ಕರಿತೀವಿ. ಓಕೆ, ಕೋಶ ಪೊರೆಯ ನಂತರ ಒಳಗಡೆ ಇನ್ನೊಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ, ಅದು ಕೆಲವೊಂದರಲ್ಲಿ ಕೆಲವೊಂದರಲ್ಲಿ ಇರೋದಿಲ್ಲ, ಅದಕ್ಕೆ ನಾವು ಕೋಶ ಭಿತ್ತಿ ಅಂತ ಕರಿತೀವಿ. ಜೀವಕೋಶಗಳಲ್ಲಿನ ಈ ರಚನೆಗಳ ಪ್ರಾಮುಖ್ಯತೆ ಏನು, ಅವುಗಳ ಯಾವ ಕಾರ್ಯಗಳನ್ನು ನಿರ್ವಹಿಸ್ತವೆ, ಜೀವಕೋಶ ಅಂದಾಗ ಜೀವದ ನಿರ್ವಹಣೆ ಈ ಕಾರ್ಯಗಳು ಮುಖ್ಯವೇ. ಓಕೆ, ಈ ಜೀವಕೋಶಗಳು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ, ಅದರ ರಚನೆ ಹೆಂಗಿರುತ್ತೆ, ಆ ಕಾರ್ಯ ಹೆಂಗ್ ಮಾಡುತ್ತೆ, ಓಕೆ, ಅದರ ಕೆಲಸ ಏನು, ಓಕೆ, ಈ ಒಂದೊಂದು ಭಾಗಗಳು ಕೂಡ ಏನೇನ್ ಕೆಲಸ ಮಾಡ್ತವೆ ಅಂತ ಹೇಳಿದ್ನಿ, ಇಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನು, ಕೋಶ ಪೊರೆಯು ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ ಅನ್ನು ಸುತ್ತುವರೆದಿದೆ. ಕೋಶ ಪೊರೆ ಏನ್ ಮಾಡುತ್ತೆ, ಕೋಶ ಪೊರೆ ಅಂದ್ರೆ ಏನು, ಪೊರೆ ಅಂದ್ರೆ ಹೊರಗಡೆ ಪ್ರೊಟೆಕ್ಟಿವ್ ಲೇಯರ್ ಅಂತ ಅರ್ಥ. ಈ ಕೋಶ ಪೊರೆ ಏನ್ ಮಾಡುತ್ತೆ, ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ ಅನ್ನ ಒಳಗಿಟ್ಕೊಂಡು ಅದು ಸುತ್ತಲೂ ಇರುತ್ತೆ. ಓಕೆ, ಸುತ್ತಲೂ ಮನೆ ಗೋಡೆ ತರ ಕೆಲಸ ಮಾಡುತ್ತೆ. ಹಾಗಾದ್ರೆ ಕೋಶ ಪೊರೆಯು ಒಂದು ಜೀವಕೋಶವನ್ನು ಇನ್ನೊಂದರಿಂದ ಬೇರ್ಪಡಿಸುತ್ತೆ. ಕೋಶ ಪೊರೆ ಏನ್ ಮಾಡುತ್ತೆ, ಒಂದು ಜೀವಕೋಶ ಅಂದಾಗ ಇದು ಜೀವಿ ಅಂದಾಗ ಇದರಲ್ಲಿ ಹಲವಾರು ಜೀವಕೋಶಗಳು ಇರ್ತವೆ. ಈ ಕೋಶ ಪೊರೆ ಏನ್ ಮಾಡುತ್ತೆ, ಈ ಕೋಶ ಪೊರೆ ಒಂದರಿಂದ ಮತ್ತೊಂದು ದೂರ ಇರುವಂತೆ ಸ್ಟ್ರಕ್ಚರ್ ಆಗಿ ಮಾಡಿರುತ್ತೆ. ಓಕೆ, ಈ ಜೀವಕೋಶನ ಇನ್ನೊಂದರಿಂದ ಬೇರ್ಪಡಿಸುತ್ತೆ, ಯಾವುದು, ಕೋಶ ಪೊರೆ. ಇದು ಸೂಕ್ಷ್ಮ ರಂಧ್ರಗಳನ್ನ ಹೊಂದಿದೆ, ಯಾವುದು, ಕೋಶ ಪೊರೆ ಅಂದಾಗ ಚಿಕ್ಕ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿದೆ ಮತ್ತು ಕ್ರಿಯೆಗಳಿಗೆ ಅಗತ್ಯವಾದ ವಸ್ತುಗಳ ಪ್ರವೇಶ ಮತ್ತು ತ್ಯಾಜ್ಯ ವಸ್ತುಗಳ ನಿರ್ಗಮನಕ್ಕೆ ಅನುವು ಮಾಡಿಕೊಡುತ್ತೆ. ಕೆಲವೊಂದು ವಸ್ತುಗಳು ಜೀವಕೋಶದ ಒಳಗೂ ಬರ್ತವೆ ಮತ್ತು ಕೆಲವೊಂದು ವಸ್ತುಗಳು ಹೊರಗಡೆ ಹೋಗ್ತವೆ. ಅದು ಯಾವ್ದ್ರ ಮೂಲಕ, ಕೋಶ ಪೊರೆಯಲ್ಲಿರ್ತಕ್ಕಂಥ ಸೂಕ್ಷ್ಮ ರಂಧ್ರಗಳ ಮೂಲಕ. ಓಕೆ, ಇದನ್ನು ಒಳಗಡೆ ಯಾವ್ದು ಬರಬೇಕು ಮತ್ತು ಹೊರಗಡೆ ಯಾವ್ದು ಹೋಗ್ಬೇಕು ಅಂತೇಳಿ, ಯಾವ್ದು ನಮಗೆ ಒಳ್ಳೇದು, ಯಾವ್ದು ನಮಗೆ ಕೆಟ್ಟದ್ದು ಅಂತೇಳಿ ಅದನ್ನ ಕಳ್ಸೋದಿಕ್ಕೆ ಕೆಲಸ ಮಾಡುವಂತದ್ದು ಯಾವುದು ಅಂದ್ರೆ ಅದು ಕೋಶ ಪೊರೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಕೋಶ ದ್ರವ್ಯವು ಜೀವಕೋಶದ ಇತರ ಘಟಕಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು ಮತ್ತು ಖನಿಜ ಲವಣಾಂಶಗಳಂತ ಸಂಯುಕ್ತಗಳನ್ನು ಹೊಂದಿರುತ್ತದೆ. ಹಾಗಾದ್ರೆ ಎರಡನೇ ಲೇಯರ್ ಬರುತ್ತೆ ಕೋಶ ದ್ರವ್ಯ. ಆ ಲಿಕ್ವಿಡ್ ಅಲ್ಲಿ, ಕೋಶ ದ್ರವ್ಯದಲ್ಲಿ ಏನ್ ಇರುತ್ತೆ ಅಂತ ಹೇಳಿದಾಗ ಇದರಲ್ಲಿ ಕಾರ್ಬೋಹೈಡ್ರೇಟ್ಗಳಿರ್ತವೆ, ಪ್ರೋಟೀನ್ಗಳಿರ್ತವೆ, ಹೌದಾ, ಕೊಬ್ಬುಗಳಿರ್ತವೆ. ನೆಕ್ಸ್ಟ್ ಖನಿಜಾಂಶಗಳು ಅಂದ್ರೆ ಮಿನರಲ್ಸ್ ಅಂದ್ರೆ ಈ ಕೋಶ ದ್ರವ್ಯ ಅಂದಾಗ ದೇ ಆರ್ ಹ್ಯಾವಿಂಗ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂಡ್ ಲಿಪಿಡ್ಸ್ ಅಂತ ಕರಿತೀವಿ, ಹೌದಾ. ನೆಕ್ಸ್ಟ್ ಮಿನರಲ್ಸ್, ಇವುಗಳೆಲ್ಲವೂ ಕೂಡ ಸ್ಟೋರ್ ಮಾಡಿರುತ್ತೆ. ದೇ ಸ್ಟೋರ್ ಯಾವುದು, ಈ ಒಂದು ಕೋಶ ದ್ರವ್ಯ, ಹೌದಾ. ದೇ ಸ್ಟೋರ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್ ಅಂಡ್ ಮಿನರಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಬಹುತೇಕ ಜೀವಕೋಶಗಳು ಕೋಶ ದ್ರವ್ಯದೊಳಗೆ ನಡೆಯುತ್ತವೆ, ಜೀವಕ್ರಿಯೆಗಳು, ಹೌದಾ. ಹಾಗಾದ್ರೆ
ಹಲವಾರು ಜೀವಕ್ರಿಯೆಗಳು ಏನೇನ್ ಜೀವಕೋಶಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಆಗಿರ್ಬೋದು ಅಥವಾ ಅದು ಕೆಲಸ ಮಾಡೋದು ಬೇಕಾಗ್ತಾ ಎಲ್ಲಾ ಜೀವಕ್ರಿಯೆಗಳು ಅದ್ರ ಕೋಶ ದ್ರವ್ಯದೊಳಗೆ ನಡೆಯುತ್ತೆ. ಅರ್ಥ ಆಯ್ತಾ? ಯಾಕಂದ್ರೆ ಅಲ್ಲೇ ಹಲವಾರು ವಸ್ತುಗಳು ತುಂಬಿಕೊಂಡಿದಾವೆ, ಹಾಗಾಗಿ ಇವೇ ತಮ್ಮ ಕೆಲಸಗಳನ್ನ ಮುಗಿಸ್ಬಿಡ್ತವೆ. ನೆಕ್ಸ್ಟ್, ಜೀವಕೋಶದೊಳಗೆ ನಡೆಯುವ ಎಲ್ಲಾ ಚಟುವಟಿಕೆಗಳನ್ನ ನ್ಯೂಕ್ಲಿಯಸ್ ನಿಯಂತ್ರಣ ಮಾಡುತ್ತೆ. ಇಲ್ಲಿ ಮೊದಲನೇ ಮುಗೀತು ಯಾವುದು? ಕೋಶ ಪೊರೆ. ಎರಡನೇದು ಕೋಶ ದ್ರವ್ಯ ಮುಗೀತು. ಮೂರನೇ ಭಾಗ ಯಾವುದು? ಜೀವಕೋಶದೊಳಗೆ ಇರ್ತಕ್ಕಂಥ ನ್ಯೂಕ್ಲಿಯಸ್. ಈ ಜೀವಕೋಶದೊಳಗೆ ನಡೆಯುವ ಎಲ್ಲಾ ಚಟುವಟಿಕೆಗಳನ್ನ ನ್ಯೂಕ್ಲಿಯಸ್ ನಿಯಂತ್ರಣ ಮಾಡುತ್ತೆ. ಹಾಗಾಗಿ ಇದನ್ನ ನಾವು ಜೀವಕೋಶದ ಬೆಳವಣಿಗೆಯಲ್ಲಿ ಕೂಡ ಸಹ ನಿಯಂತ್ರಣ ಮಾಡುತ್ತೆ. ಜೀವಕೋಶ ಅಂದಾಗ ಆ ಜೀವಕೋಶದಲ್ಲಿ ಸಣ್ಣ ನ್ಯೂಕ್ಲಿಯಸ್ ಇದೆ, ಹೌದಾ? ಈ ನ್ಯೂಕ್ಲಿಯಸ್ ನ ಕೆಲಸ ಏನು? ಓಕೆ, ಈ ನ್ಯೂಕ್ಲಿಯಸ್ ನ ಕೆಲಸ ಏನು ಅಂದ್ರೆ ಅಲ್ಲಿ ಜೀವಕೋಶದಲ್ಲಿ ನಡೀತಕ್ಕಂತಹ ಎಲ್ಲಾ ಚಟುವಟಿಕೆಗಳನ್ನ ಮಧ್ಯದಲ್ಲಿ ಇಟ್ಕೊಂಡು ನಿಯಂತ್ರಣ ಮಾಡುತ್ತೆ. ಹಾಗಾಗಿ ಇದನ್ನ ನಾವು ಜೀವಕೋಶದ ಯಜಮಾನ ಅಂತ ಕರಿತಾ ಹೋಗ್ತೀವಿ. ಯಾವ್ದನ್ನ? ನ್ಯೂಕ್ಲಿಯಸ್ ನ ನಾವು ಜೀವಕೋಶದ ಯಜಮಾನ. ಇಲ್ಲಿ ಮನೆಯಲ್ಲಿ ಒಬ್ಬ ಯಜಮಾನ ಮುಂದೆ ನಿಂತ್ಕೊಂಡು ಮನೆಯನ್ನ ಹೇಗೆ ಲೀಡ್ ಮಾಡ್ತಾ ಇರ್ತಾನೋ ಹಾಗೆ ನ್ಯೂಕ್ಲಿಯಸ್ ಕೂಡ ಮುಂದೆ ನಿಂತ್ಕೊಂಡು ಆ ಜೀವಕೋಶಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡುತ್ತೆ ಅಥವಾ ಅದ್ ನೋಡ್ಕೊಳ್ಳುತ್ತೆ. ಅದಕ್ಕೆ ನಾವು ಯಜಮಾನ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಕ್ಲಾಸ್ ಅಂದಾಗ, ಒಂದು ತರಗತಿ ಅಂದಾಗ ಅದಕ್ಕೆ ಒಬ್ಬ ಲೀಡರ್ ಇರ್ತಾನೆ, ಕ್ಲಾಸ್ ರಿಪ್ರೆಸೆಂಟೇಟಿವ್, CR ಅಂತ ಇರ್ತಾನೆ. ಅವನೇನ್ ಮಾಡ್ತಾನೆ? ಆ ಕ್ಲಾಸ್ ಅಲ್ಲಿ ಎಲ್ಲ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ನಿಯಂತ್ರಣದಲ್ಲಿ ಇಟ್ಟಿರ್ತಾನೆ, ಅಥವಾ ಒಬ್ಬ ರಿಪ್ರೆಸೆಂಟೇಟಿವ್ ಆಗಿರ್ತಾನೆ, ಹೌದಾ? ಏನಾದ್ರೂ ಕೆಲಸ ಇದ್ರೆ ಎಲ್ಲಾರು ಹೋಗಿ ಅಲ್ಲಿ ಆಫೀಸಿಗೆ ಹೋಗಿ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ಒಂದು CR ಹೇಳಿದ್ರೆ ಅವರು ಕ್ಲಾಸ್ ನ ರಿಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಪಾಲ್ಗೊಂಡು ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಹೌದಾ? ಹಾಗಾಗಿ ಅಲ್ಲಿ ಆ ಮನೆಯ ಯಜಮಾನ ಹೇಗೋ, ಕ್ಲಾಸ್ ಲೀಡರ್ ಹೇಗೋ, ಹಾಗೇನೆ ಇಲ್ಲಿ ನ್ಯೂಕ್ಲಿಯಸ್ ಕೂಡ ಜೀವಕೋಶದೊಳಗೆ ಕೆಲಸ ಮಾಡುತ್ತೆ. ನೆಕ್ಸ್ಟ್, ಸಸ್ಯ ಜೀವಕೋಶದಲ್ಲಿ ಕಂಡು ಬರುವ ಕೋಶಭಿತ್ತಿಯು ಸಸ್ಯಗಳಿಗೆ ದೃಢತೆ ಮತ್ತು ಶಕ್ತಿಯನ್ನು ಒದಗಿಸುತ್ತೆ. ಸಸ್ಯ ಜೀವಕೋಶದಲ್ಲಿ ಕಂಡು ಬರತಕ್ಕಂತಹ ಕೋಶಭಿತ್ತಿ ಆಗಿರ್ಬೋದು, ಆ ಕೋಶಭಿತ್ತಿ ಏನ್ ಮಾಡುತ್ತೆ? 4ನೇ ಲೇಯರ್ ಇದು, 4ನೇ ಭಾಗ. ಈ ಕೋಶಭಿತ್ತು ಸಸ್ಯಗಳಿಗೆ ದೃಢತೆ ಮತ್ತು ಶಕ್ತಿಯನ್ನ ಕೊಡುತ್ತೆ. ಓಕೆ, ಸ್ಟ್ರಾಂಗ್ ಆಗಿ ನಿಲ್ಲೋದಿಕ್ಕೆ ಮತ್ತು ಶಕ್ತಿಯನ್ನ ಕೊಡುವಂತದ್ದು ಯಾವುದು? ಅದೇ ಕೋಶಭಿತ್ತಿ. ಆದ್ರಿಂದಲೇ ಎಲ್ಲಾ ಜೀವಕೋಶಗಳು ಏನ್ ಮಾಡ್ತವೆ? ಪರಸ್ಪರ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರ್ತವೆ. ಜೀವಕೋಶಗಳು ಇಲ್ಲಾಗ್ಲೇ ಹೇಳಿದೆ ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ. ಒತ್ತೊತ್ತಾಗಿ ಜೋಡಣೆ ಆಗಿಲ್ಲ ಅಂತಂದ್ರೆ ಶಕ್ತಿ ಮತ್ತು ದೃಢತೆ ಗಟ್ಟಿಯಾಗಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಗಟ್ಟಿಯಾಗಿದೆ ಅಂತಂದ್ರೆ ಅದು ಘನ ವಸ್ತುಗಳು ಅಂತ ಅರ್ಥ. ಘನ ವಸ್ತುಗಳು ಹೇಗಿರ್ತವೆ? ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ, ಹೌದಾ? ಹಾಗಾದ್ರೆ ಆ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿಲ್ಲ ಅಂದ್ರೆ ಅದು ದ್ರವ ಅಥವಾ ಅನಿಲ ಅಂತ ಕರಿತಾ ಹೋಗ್ತೀವಿ. ಅದು ಜಾಸ್ತಿ ಸ್ಟ್ರಾಂಗ್ ಇರೋದಿಲ್ಲ, ಹೌದಾ? ಘನ ವಸ್ತುಗಳು ಹೆಂಗಿರುತ್ತೆ? ಗಟ್ಟಿ ಇರುತ್ತೆ. ಆ ಗಟ್ಟಿಯಾಗಿರೋ ಕಾರಣ ಏನು? ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರುತ್ತೆ. ಇಲ್ಲಿ ಕೂಡ ಅಷ್ಟೇನೆ, ಗಟ್ಟಿಯಾಗಿರೋ ಕಾರಣ ಏನು ಅಂದ್ರೆ ಕಣಗಳು, ಇಲ್ಲಿ ಜೀವಕೋಶಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ. ಅರ್ಥ ಆಯ್ತಾ? ಇಲ್ಲಿ ಆ ಪರಸ್ಪರ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರ್ತವೆ ಮತ್ತು ದೃಢವಾದ ರಚನೆಯನ್ನು ಹೊಂದಿರುತ್ತವೆ. ಹಾಗೆ ಆಗ್ಲೇ ಹೇಳಿದೆ, ಆ ಒಂದು ಗಟ್ಟಿಯಾಗಿ ನಿಂತ್ಕೊಳ್ಳೋದಕ್ಕೆ ಮತ್ತು ಶಕ್ತಿಯನ್ನ ಕೊಡೋದಕ್ಕೆ ಕೆಲಸ ಮಾಡ್ತಕ್ಕಂಥದ್ದೇ ಜೀವಕೋಶ. ಹಾಗಾದ್ರೆ ಇನ್ನೂ ಸ್ವಲ್ಪ ಡೆಪ್ತ್ ಹೋಗೋದಾದ್ರೆ ಏನ್ ಹೇಳುತ್ತೆ ಇಲ್ಲಿ ನೋಡಿ. ಸಸ್ಯದ ಎಲ್ಲಾ ಭಾಗಗಳಲ್ಲಿನ ಜೀವಕೋಶಗಳು ಸಣ್ಣ ಕಂಬಿಗಳಂತಹ ಏನ್ ಮಾಡಿರ್ತವೆ? ರಚನೆಗಳನ್ನ ಹೊಂದಿರ್ತವೆ. ಯಾವುವು? ಈ ಒಂದು ಸಸ್ಯ ಅಂದಾಗ ಎಲ್ಲಾ ಭಾಗಗಳಲ್ಲಿ ಜೀವಕೋಶಗಳು ಸಣ್ಣ ಕಂಬಿಗಳಂತಹ ರಚನೆಗಳನ್ನ ಹೊಂದಿರ್ತವೆ. ಇವುಗಳನ್ನ ನಾವು ಪ್ಲಾಸ್ಟಿಡ್ಗಳು ಅಂತ ಕರಿತಾ ಹೋಗ್ತೀವಿ. ಪ್ಲಾಸ್ಟಿಡ್ಗಳು. ಹಾಗಾದ್ರೆ ಕ್ಲೋರೋಪ್ಲಾಸ್ಟ್ ಗಳಂತಹ ಕೆಲವು ಪ್ಲಾಸ್ಟಿಡ್ಗಳು ಕ್ಲೋರೋಫಿಲ್ ಅನ್ನ ಹೊಂದಿರುತ್ತವೆ. ಇಲ್ಲಿ ಏನು ಜೀವಕೋಶಗಳಂತ ಹೇಳಿದೆ, ಅವುಗಳು ಸಣ್ಣ ಕಂಬಿಗಳಂತ ರಚನೆಗಳು ಹೊಂದಿರ್ತವೆ ಅಂತ ಹೇಳಿದೆ, ಹೌದಾ? ಹಾಗಾಗಿ ಇವುಗಳನ್ನ ನಾವು ಪ್ಲಾಸ್ಟಿಡ್ ಗಳಂತ ಕರಿತೀವಿ. ಹಾಗಾದ್ರೆ ಈ ಕೆಲವೊಂದು ಕ್ಲೋರೋಪ್ಲಾಸ್ಟ್ ಗಳಂತಹ ಕೆಲವು ಪ್ಲಾಸ್ಟಿಡ್ ಗಳು ಏನ್ ಮಾಡ್ತವೆ? ಕ್ಲೋರೋಫಿಲ್ ಗಳನ್ನ ಹೊಂದಿರ್ತವೆ. ಕ್ಲೋರೋಫಿಲ್ ನ ಕೆಲಸ ಏನು ಅಂತ ಕೇಳಿದಾಗ, ಇದು ಅವುಗಳನ್ನ ಹಸಿರಾಗಿ, ಅಂದ್ರೆ ಸಸ್ಯವನ್ನ ಹಸಿರಾಗಿ ಕಾಣುವಂತೆ, ಜೀವಕೋಶವನ್ನ ಹಸಿರಾಗಿ ಕಾಣುವಂತೆ ಮಾಡುತ್ತದೆ. ಯಾವುದು? ಕ್ಲೋರೋಫಿಲ್. ಗೊತ್ತಾಯ್ತಾ? ಇಲ್ಲಿ ಕ್ಲೋರೋಫಿಲ್ ಅಂದಾಗ ಸಸ್ಯ ಹಸಿರಾಗಿ ಕಾಣಕ್ಕೆ ಕಾರಣ ಏನು? ಕ್ಲೋರೋಫಿಲ್. ಮತ್ತು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂದ್ರೆ ಆಹಾರ ತಯಾರು ಮಾಡ್ಕೊಳ್ಳೋದಕ್ಕೆ ಕೆಲಸ ಮಾಡುತ್ತೆ. ಯಾವುದು? ಕ್ಲೋರೋಫಿಲ್ ಸಹಾಯ ಮಾಡುತ್ತದೆ. ಸಸ್ಯದ ಹಸಿರಲ್ಲದ ಭಾಗಗಳಲ್ಲಿನ ಅವು ವಸ್ತುಗಳ ಸಂಗ್ರಹಣೆಗೆ ಸಹಾಯ ಮಾಡುತ್ತೆ. ಸಸ್ಯಗಳು ಹಸಿರಲ್ಲ ಭಾಗಗಳಲ್ಲಿ, ಹಸಿರಾಗಿ ಇರದೇ ಇರತಕ್ಕಂಥ ಭಾಗಗಳಲ್ಲಿ ಅವುಗಳು ವಸ್ತುಗಳ ಸಂಗ್ರಹಣೆಗೆ ಸಹಾಯ ಮಾಡ್ತವೆ. ನೆಕ್ಸ್ಟ್, ಸಸ್ಯ ಜೀವಕೋಶಗಳು ದೊಡ್ಡದಾಗಿ ಖಾಲಿ ಇರುವಂತೆ ಕಾಣುವ ಸ್ಥಳವನ್ನು ಸಹ ಹೊಂದಿವೆ. ಅಂದ್ರೆ ಸಸ್ಯ ಜೀವಕೋಶ ಅಂದಾಗ ಸಸ್ಯ ಜೀವಕೋಶದಲ್ಲಿ ಒಂದು ಬ್ಲಾಂಕ್ ಜಾಗ, ಇಲ್ಲಿ ಎಲ್ಲ ಜೀವಕೋಶಗಳು ತುಂಬಿಕೊಂಡ್ರೆ ಇಲ್ಲಿ ಒಂದು ಬ್ಲಾಂಕ್ ಜಾಗ ಕಾಣುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನ ನಾವು ರಸದಾನಿ ಅಂತ ಕರಿತೀವಿ. ಹಾಗಾದ್ರೆ
ಇದು ಜೀವಕೋಶವು ಪ್ರಮುಖ ವಸ್ತುಗಳನ್ನು ಸಂಗ್ರಹಿಸಿಡೋದಕ್ಕೆ, ಓಕೆ, ತ್ಯಾಜ್ಯವನ್ನ ತೆಗೆದುಹಾಕಲು ಮತ್ತು ಜೀವಕೋಶದ ಆಕಾರವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಯಾವುದು? ಇದೇ ರಸದಾನಿ ಯಾವ್ದಾದ್ರು ಒಂದು ವಸ್ತುಗಳನ್ನ, ಅಂದ್ರೆ ಜೀವಕೋಶ ಪ್ರಮುಖ ವಸ್ತುಗಳನ್ನ ಸಂಗ್ರಹಿಸಿಡೋದಕ್ಕೆ, ಅಂದ್ರೆ ಸ್ಟೋರ್ ಮಾಡೋದಕ್ಕೆ ಅಂದ್ರೆ ಸಂಗ್ರಹಣೆ ಮಾಡೋದಕ್ಕೆ ಮತ್ತು ತ್ಯಾಜ್ಯವನ್ನ ತೆಗೆದು ಹಾಕೋದಕ್ಕೆ ಕೆಲಸ ಮಾಡ್ತಕ್ಕಂಥದ್ದೇ ರಸದಾನಿಗಳಂತ ಕರಿತಾ ಹೋಗ್ತೀವಿ. ಹೌದಾ? ಹಾಗಾಗಿ ಇದನ್ನ ನಾವು ಜೀವಕೋಶದ ಗೋಡಾನ ಅಂತ ಕೂಡ ಕರಿತಾ ಹೋಗ್ತೀವಿ. ಜೀವಕೋಶದ ಗೋಡಾನ ಅಂತ ಕರಿತಾ ಹೋಗ್ತೀವಿ. ಇದು ಸಸ್ಯಕ್ಕೆ ಬಲ ಮತ್ತು ಬೆಂಬಲವನ್ನು ನೀಡುತ್ತೆ. ಯಾವುದು? ಇದೇ ಒಂದು ರಸದಾನಿ. ಹೌದಾ? ಹಾಗಾದರೆ ಪ್ರಾಣಿ ಜೀವಕೋಶಗಳಲ್ಲಿ ರಸದಾನಿಗಳು ಸಾಮಾನ್ಯವಾಗಿ ಇರುವುದಿಲ್ಲ. ಓಕೆ, ರಸದಾನಿಗಳು ಅಂದಾಗ ಪ್ರಾಣಿಗಳಲ್ಲಿ ಇರೋದಿಲ್ಲ. ಸಸ್ಯ ಅಂದಾಗ ಸಸ್ಯ ಜೀವಕೋಶಗಳಲ್ಲಿ ಇರುತ್ತೆ ಯಾವುದು? ರಸದಾನಿಗಳು. ಹಾಗಾದ್ರೆ ಒಂದು ವೇಳೆ ಪ್ರಾಣಿ ಜೀವಕೋಶಗಳಲ್ಲಿ ಇದ್ರೆ ಅದು ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತೆ, ತುಂಬಾ ಚಿಕ್ಕದಾಗಿರುತ್ತೆ. ಈ ಚಿಕ್ಕ ರಸದಾನಿಗಳು ನೀರಿನಲ್ಲಿ ವಿಲೀನವಾಗಿರುವ ಕೆಲವು ವಸ್ತುಗಳನ್ನ ಸಂಗ್ರಹಿಸುತ್ತದೆ. ಓಕೆ, ಕೆಲವೊಂದರಲ್ಲಿ ಅಕಸ್ಮಾತ್ತಾಗಿ ರಸದಾನಿಗಳು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರೋದೇ ಇಲ್ಲ. ಅಕಸ್ಮಾತ್ ಕಂಡು ಬಂದ್ರೆ ಅವು ಚಿಕ್ಕ ಸೈಜಲ್ಲಿ ಇರ್ತವೆ ರಸದಾನಿಗಳು. ಅವುಗಳು ನೀರಿನಲ್ಲಿ ಮಿಕ್ಸ್ ಆಗಿರ್ತಕ್ಕಂಥ ಕೆಲವು ವಸ್ತುಗಳನ್ನ ಸಂಗ್ರಹಿಸ್ತವೆ. ಓಕೆ, ಆದ್ದರಿಂದ ಜೀವಕೋಶವು ಕೇವಲ ದ್ರವ ತುಂಬಿದ ಸರಳ ಚೀಲ ಅಲ್ಲ. ಜೀವಕೋಶ ಬರೀ ದ್ರವವನ್ನ ಲಿಕ್ವಿಡ್ ಅನ್ನು ತುಂಬಿರ್ತಕ್ಕಂಥ ಸರಳ ಚೀಲ ಅಲ್ಲ, ಅದು ಅನೇಕ ವಿಭಿನ್ನ ಭಾಗಗಳಿಂದ ಕೂಡಿದ ಮಾಡಲ್ಪಟ್ಟಿದ ಸಂಕೀರ್ಣ ರಚನೆಯಾಗಿದೆ. ಇದು ಬರೀ ನೀರಿನಿಂದ ತುಂಬಿರ್ತಕ್ಕಂಥ ದ್ರವವನ್ನು ತುಂಬಿರ್ತಕ್ಕಂಥ ಬರೀ ಚೀಲ ಅಲ್ಲ, ಇದು ಹಲವಾರು ವಿಭಿನ್ನ ಭಾಗಗಳನ್ನ ಕೂಡಿರ್ತಕ್ಕಂಥ ಸಂಕೀರ್ಣ ರಚನೆ. ಇದು ಹಲವಾರು ಕೆಲಸ ಮಾಡುತ್ತೆ. ಓಕೆ, ಹಲವಾರು ಭಾಗಗಳಿದಾವೆ, ಒಂದೊಂದು ಭಾಗಕ್ಕೆ ಒಂದೊಂದು ಕೆಲಸ ಮಾಡ್ತವೆ ಅಂತ ಹೇಳುದು. ಹಾಗಾದ್ರೆ ಪ್ರತಿಯೊಂದು ರಚನೆ ಕೂಡ ತನ್ನದೇ ಆದ ವಿಶೇಷ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ಇಡೀ ಜೀವಿಯನ್ನ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ. ಯಾವುದು? ಇದೆ ಜೀವಕೋಶ ಏನ್ ಮಾಡುತ್ತೆ? ರಚನೆಯನ್ನು ತನ್ನದೇ ಆದ ವಿಶೇಷ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ಏನ್ ಮಾಡುತ್ತೆ? ಇಡೀ ಜೀವಕೋಶ ಕೆಲಸ ಮಾಡೋದಕ್ಕೆ, ಓಕೆ, ಗಟ್ಟಿಯಾಗಿ ನಿಲ್ಲೋದಕ್ಕೆ, ದೃಢವಾಗಿ ನಿಲ್ಲೋದಕ್ಕೆ, ಆಕಾರಕ್ಕೆ, ರಚನೆಯಾಗಿ ಒಂದು ಕೆಲಸ ಮಾಡತಕ್ಕಂಥದ್ದೇ ಜೀವಕೋಶ. ಇಲ್ಲಿ ನೋಡ್ತಾ ಹೋಗ್ತೀರಿ, ಇಲ್ಲಿ ಮೊದಲೇ ಚಿತ್ರ ಕಾಣುವಂತದ್ದು ಇದು ಏನು? ಪ್ರಾಣಿ ಜೀವಕೋಶ. ನೆಕ್ಸ್ಟ್ ಎರಡನೇದು ಇದು ಸಸ್ಯ ಜೀವಕೋಶ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ನೋಡಿ, ರಸದಾನಿಗಳಿದ್ದಾವೆ, ಇಲ್ಲಿ ಸಸ್ಯ ಜೀವಕೋಶದಲ್ಲಿ ಮಾತ್ರ ಇದೆ ಸ್ಪೇಸ್, ಇಲ್ಲಿ ಇಲ್ಲ. ಇದೇನ್ ಸರ್ ಖಾಲಿ ಇದೆಯಲ್ಲ? ಇದು ನ್ಯೂಕ್ಲಿಯಸ್. ನೋಡಿ, ಕೋಶಭಿತ್ತಿ ಅಂದಾಗ, ಹೌದಾ, ಕೋಶಭಿತ್ತಿ ಇದೆ ಸಸ್ಯ ಜೀವಕೋಶದಲ್ಲಿ. ಕೋಶ ಪೊರೆ ಅಂದಾಗ ಎರಡರಲ್ಲೂ ಇದೆ, ಹೌದಾ. ನೆಕ್ಸ್ಟ್ ನ್ಯೂಕ್ಲಿಯಸ್ ಎರಡರಲ್ಲೂ ಇದೆ. ಕ್ಲೋರೋಪ್ಲಾಸ್ಟ್ ಸಸ್ಯಗಳಲ್ಲಿ ಮಾತ್ರ ಇದೆ. ಯಾಕೆ ಅಂದ್ರೆ ಆಹಾರ ತಯಾರಿಸಲಿಕ್ಕೆ ಒಂದು, ಆಮೇಲೆ ಸಸ್ಯಗಳು ಹಸಿರಾಗಿರೋದಕ್ಕೆ ಕಾರಣ ಏನು? ಕ್ಲೋರೋಪ್ಲಾಸ್ಟ್. ನೆಕ್ಸ್ಟ್ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಸಹಾಯ ಮಾಡುತ್ತೆ. ಯಾವುದು? ಅದೇ ಕ್ಲೋರೋಪ್ಲಾಸ್ಟ್, ಹೌದಾ. ನೆಕ್ಸ್ಟ್ ಕೋಶ ದ್ರವ್ಯ ಲಿಕ್ವಿಡ್ ಎರಡರಲ್ಲೂ ಇದೆ, ಹೌದಾ. ನೆಕ್ಸ್ಟ್ ರಸದಾನಿ ಬರೀ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರುತ್ತೆ, ಆದ್ರೆ ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರೋದಿಲ್ಲ. ಪ್ರಶ್ನೆ ಕೇಳ್ಬೋದು, ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಜೀವಕೋಶದಲ್ಲಿ ಕಂಡು ಬರುತ್ತದೆ ಮತ್ತು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರುವುದಿಲ್ಲ ಅಂತ ಕೊಟ್ಟು 4 ಆಪ್ಷನ್ ಕೊಡ್ತಾನೆ. ಯಾವುದು? ಮೈಟೋಕಾಂಡ್ರಿಯಾ, ಕೋಶ ದ್ರವ್ಯ, ಕೋಶ ಪೊರೆ ಮತ್ತು ರಸದಾನಿ ಅಂತ ಕೊಟ್ಟಾಗ ರಸದಾನಿ ಅಂತ ಹೇಳ್ಬೇಕಂತೆ. ಓಕೆ, ಇವುಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ನೀವು ಟೆಕ್ಸ್ಟ್ ಬುಕ್ಸ್ ಅಂದಾಗ ಸ್ವಲ್ಪ ನೀಟಾಗಿ ಲೈನ್ ಟು ಲೈನ್ ಪ್ರಿಪೇರ್ ಆಗುವಂತಹದ್ದು. ಇಲ್ಲಿ ನಾವು ತುಂಬಾ ಡೆಪ್ತ್ ಏನು ಕೇಳೋದಿಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬಾ ಬೇಸಿಕ್ಸ್ ಕೇಳ್ತಾನೆ, ಲೈನ್ ಟು ಲೈನ್ ಅನ್ನ ಕೇಳ್ತಾ ಹೋಗ್ತೇನೆ. ನೋಡಿ, ಇತ್ತೀಚಿನ ಯಾವುದು ಆಗಸ್ಟ್ 2 2026 ನಡೆದಿರ್ತಕ್ಕಂಥ PC ಪರೀಕ್ಷೆಯಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾವುದು? ಲೈನ್ ಟು ಲೈನ್ ಓದಿದವ್ರಿಗೆ ಮಾಡಿದ್ರ ಆ ಒಂದು ಶಬ್ದ ಪಾಠದಿಂದ ಬಂದಿರತಕ್ಕಂಥ ಒಂದು ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಾಗ್ತದೆ. ಆ ಶಬ್ದ ಪಾಠದಲ್ಲಿ CPCB ಅಂತ ಒಂದು ಕೊಟ್ಟಿದ್ರು. CPCB ಫುಲ್ ಫಾರ್ಮ್ ಏನು ಅಂತ ಕೊಟ್ಟಿದ್ರು. ಓಕೆ, ಇದನ್ನ ನಾವು ಕನ್ನಡದಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಕರಿತೀವಿ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಕರಿತೀವಿ. ಹಾಗಾದ್ರೆ ಈ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಅಷ್ಟೇ ಕೊಟ್ಟಿದ್ರು, ಅದನ್ನ ಬ್ರಾಕೆಟ್ ಅಲ್ಲಿ CPCB ಅಂತ ಕೊಟ್ಟಿದ್ರು. ಈ CPCB ನ ಲೈನ್ ಟು ಲೈನ್ ಇದನ್ನ ಏನ್ ಕೇಳ್ತಾರೆ ಬಿಡು ಅಂತ ತಾತ್ಸಾರ ಮಾಡೋ ಹಾಗಿರ್ಲಿಲ್ಲ. ಯಾರು ನೀಟಾಗಿ ಓದಿರ್ತಾರೆ ಇದಕ್ಕೆ ಮಾತ್ರ ಆನ್ಸರ್ ಮಾಡಿದ್ರು. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ
ಸರಿಯಾದ ಆನ್ಸರ್ಗೆ ಮಾರ್ಕ್ ಮಾಡಬೇಕಾಗಿತ್ತು, ಮಾಡಿದ್ರು. ಅರ್ಥ ಆಯ್ತಾ? ಹಾಗಾಗಿ ಇದು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಯಾವುದು? CPCB, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ. ಇತ್ತೀಚೆಗೆ ಆಗಸ್ಟ್ 2 ಇರತಕ್ಕಂಥ ಸಿವಿಲ್ PC ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿದ್ದು. ಹಾಗಾಗಿ ಸಿಂಗಲ್ ಲೈನ್ ಕೂಡ ನೀವು ಮಿಸ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್, ನಾವೀಗ ಜೀವಕೋಶದ ಮೂಲ ರಚನೆಯನ್ನ ಅರ್ಥ ಮಾಡ್ಕೊಂಡಿದೀವಿ. ಅದು ಹೇಗಿದೆ ಅಂತ ಮೂಲ ರಚನೆ ಆಗಿ ಬೇಸಿಕ್ ಆಗಿ ತಿಳ್ಕೊಂಡಿದೀವಿ. ಹಾಗಾದ್ರೆ ಮತ್ತು ಸಸ್ಯ ಹಾಗೂ ಪ್ರಾಣಿ ಜೀವಕೋಶಗಳು ಆಕಾರ ರಚನೆಯಲ್ಲಿ ಭಿನ್ನ ಆಗಿದೆ. ಸಸ್ಯ ಜೀವಕೋಶ ಅಂದಾಗ ಮತ್ತು ಪ್ರಾಣಿ ಜೀವಕೋಶ ಅಂದಾಗ ಎರಡನ್ನೂ ನಾವು ವ್ಯತ್ಯಾಸ ನೋಡಿದಾಗ ಹಲವಾರು ನಮಗೆ ವ್ಯತ್ಯಾಸಗಳು ಕಾಣ್ತಾ ಹೋಗುತ್ತವೆ. ರಚನೆಯಲ್ಲಿ ಹಲವಾರು ಭಿನ್ನತೆಗಳನ್ನ ಕಾಣ್ತಾ ಹೋಗ್ತೀವಿ. ಓಕೆ, ಅವುಗಳನ್ನ ನಾವಿಲ್ಲಿ ಅರ್ಥ ಮಾಡ್ಕೊಂಡಿದೀವಿ. ಹೌದಾ? ಹಾಗಾದ್ರೆ ವಿವಿಧ ಪ್ರಾಣಿ ಜೀವಕೋಶಗಳು ಆಕಾರ ಮತ್ತು ರಚನೆಯಲ್ಲಿ ಭಿನ್ನ ಆಗಿದೆಯಾ? ಓಕೆ, ಹಲವಾರು ಪ್ರಾಣಿಗಳಿದಾವೆ, ಹಲವಾರು ಸಸ್ಯಗಳಿದಾವೆ. ಹೌದಾ? ಹಾಗಾದ್ರೆ ವಿವಿಧ ಪ್ರಾಣಿ ಜೀವಕೋಶಗಳಿವೆ. ಪ್ರಾಣಿ ಜೀವಕೋಶ ಅಂದಾಗ ಹಲವಾರು ಪ್ರಾಣಿಗಳು ಬರ್ತವೆ, ಅದರಲ್ಲಿ ಬೇರೆ ಬೇರೆ ಜೀವಕೋಶಗಳು ಬರ್ತವೆ. ಆ ಜೀವಕೋಶಗಳ ಆಕಾರ ಮತ್ತು ರಚನೆಯಲ್ಲಿ ಹೆಂಗ್ ಭಿನ್ನ ಆಗಿದಾವೆ, ಹೆಂಗ್ ಡಿಫ್ರೆಂಟ್ ಆಗಿದಾವೆ, ಅದ್ರ ಕೆಲಸ ಏನು, ಅದ್ರ ರಚನೆ ಏನು, ಓಕೆ, ಅದ್ರ ಕಾರ್ಯ ಏನು ಅಂತ ನೋಡ್ತಾ ಹೋಗೋಣ. ಮುಂದಿನ ತರಗತಿಯಲ್ಲಿ ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರೋದ್ರಿಂದ ಕ್ಲಾಸ್ ಅನ್ನ ಮಿಸ್ ಮಾಡದೆ ನೀವು ಇದನ್ನ ಒಂದ್ಸರಿ ಕ್ಲಾಸ್ ಕೇಳಿ NCERT ಅಥವಾ DSCERT ಪುಸ್ತಕವನ್ನು ಓದಿ ನಿಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಳುವಂತ ಕೆಲಸ ಇರೋದಿಲ್ಲ. ಹಾಗಾಗಿ ನೀವು ತುಂಬಾ ಚೆನ್ನಾಗಿ ಓದ್ಕೋಬಹುದು. ಓಕೆ, ಇಲ್ಲಿ ಓದೋಕ್ಕಿಂತ ಒಂದ್ಸರಿ ಕ್ಲಾಸ್ ಕೇಳಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ ನೀವು ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.